ಈ ಭಾರತ ಭೂಮಿ ಬಹಳ ದಾರ್ಶನಿಕರನ್ನು, ಸನ್ಯಾಸಿಗಳನ್ನು, ಯತಿಗಳನ್ನು, ಆಚಾರ್ಯರನ್ನು, ಶರಣರನ್ನು ಕೊಟ್ಟಿರುವಂತಹ ಒಂದು ಪುಣ್ಯ ಭೂಮಿ. ಅಂತಹ ಮಹಾಭೂಮಿಯಲ್ಲಿ ಆಧ್ಯಾತ್ಮ ದಿಗ್ಗಜರು ಬಂದಿರುವಂಥ ಒಂದು ಫರ್ಟೈಲ್ ಲ್ಯಾಂಡ್. ಅದರಲ್ಲಿ ಒನ್ ಆಫ್ ದ ಫೋರ್ಮೋಸ್ಟ್, ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಕರ್ಸ್, ಫಿಲಾಸಫರ್ಸ್, ದಾರ್ಶನಿಕರು, ಗುರುಗಳು ಅಂತ ಹೇಳಿದ್ರೆ ಬುದ್ಧನ ಗ್ಲೋರಿ, ಬುದ್ಧನ ಒಂದು ಸಾಧನೆ ಎಷ್ಟು ಮಟ್ಟದ್ದು ಅಂತ ಹೇಳಿದ್ರೆ, ಬುದ್ಧನಿಗೆ ಪ್ರಿಫಿಕ್ಸ್ ಆಗಿ ಭಗವಾನ್ ಅಂತ ಸೇರಿಸಿ ನಾವು ಕರೆಯುವಂತಹ ಸನಾತನ ಧರ್ಮದ ಪದ್ಧತಿ. ಭಗವಾನ್ ಬುದ್ಧ ಬೌದ್ಧಾವತಾರೆ ದಿನ ಸಂಕಲ್ಪ ತಗೊಳ್ತಾ ಎನ್ನುವಂತಹ ಒಂದು ನಮ್ಮ ಸನಾತನ ಧರ್ಮ. ಯಾವಾಗಲೂ ಕೂಡ ಒಂದು ಧರ್ಮದಲ್ಲಿ ಅಥವಾ ಎಸ್ಪೆಷಲಿ ಭಾರತದ ಭೂಮಿಯಲ್ಲಿ ನೋಡಿದ್ರೆ ಎಲ್ಲದೂ ಕೂಡ ಒಂದು ಹೊಸ ಥಾಟ್ ಆಗಿ ಅಥವಾ ದಾರ್ಶನಿಕರು ಅವರು ಕಂಡುಕೊಂಡಿರುವಂತಹ ಸತ್ಯವನ್ನು ಎಲ್ಲರಿಗೂ ತಿಳಿಸಬೇಕು ಅನ್ನುವಂತಹ ಒಂದು ಪಥದಲ್ಲಿ ಮುಂದೆ ಬರ್ತಾರೆ. ನಂತರದಲ್ಲಿ ಅದೇ ಒಂದು ಪ್ರತ್ಯೇಕವಾದ ಧರ್ಮ ಅನ್ನುವಂತಹ ಐಡೆಂಟಿಟಿಯನ್ನು ಪಡೆಯುತ್ತೆ. ಈಗ ಬುದ್ಧಿಸಮ್ ಕೂಡ ಅದೇ ರೀತಿ ಆಗಿರುವಂಥದ್ದು. ಬುದ್ಧನ ಕಾಲದಲ್ಲಿ ಬುದ್ಧಿಸಮ್ ಇಲ್ಲ. ಹೇಗೆ ಈಗ ಯೋಗ ನಿಕೇತನ್ನಲ್ಲಿ ಗುರುಗಳು ಮಹಾರಾಜ್ಜಿ ಅವರ ಸಾಕ್ಷಾತ್ಕಾರ ಆಗಿರುವಂತಹ ತತ್ವಗಳನ್ನು ಹೇಗೆ ತಿಳಿಸ್ಕೊಟ್ರೋ, ಅದೇ ರೀತಿ ಬುದ್ಧನ ಕಾಲದಲ್ಲಿ ಭಗವಾನ್ ಬುದ್ಧ ಅವನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ತತ್ವಗಳನ್ನು ಎಲ್ಲರಿಗೂ ಹೇಳ್ತಾ ಹೋದ. ಅದು ಕಾಲಾಂತರದಲ್ಲಿ ಬುದ್ಧಿಸಮ್ ಅನ್ನುವಂತಹ ಒಂದು ಡಿಸ್ಟಿಂಕ್ಟ್ ಐಡೆಂಟಿಟಿ ಪಡ್ಕೊಂಡು ಅದು ಒಂದು ಧರ್ಮವಾಗಿ ಪ್ರತ್ಯೇಕವಾಗಾಯಿತು. ಆದರೂ ಕೂಡ ಭಾರತ ಸನಾತನ ಧರ್ಮದಲ್ಲೇ ಅದು ಇನ್ನೊಂದು ಹೂವು ಅಷ್ಟೇ, ಅದೇನು ಬೇರೆ ಅನ್ನುವಂಥದ್ದಲ್ಲ. ಬುದ್ಧ ಧರ್ಮ, ಬುದ್ಧಿಸಮ್ ಸನಾತನ ಧರ್ಮಕ್ಕಿಂತ ಬೇರೆ ಅನ್ನುವಂಥದ್ದಲ್ಲ. ಅದೇ ರೀತಿ ಜೈನ ಧರ್ಮವೂ ಕೂಡ, ಜೈನ ಧರ್ಮ ಕೂಡ ಮಹಾವೀರ ತೀರ್ಥಂಕರರು, ಪ್ರಥಮ ತೀರ್ಥಂಕರರು ಹೇಳಿರುವಂತಹ ಎಲ್ಲ ತತ್ವಗಳು ಕೂಡ ಸನಾತನ ಧರ್ಮಕ್ಕಿಂತ ಬೇರೆ ಏನೂ ಅಲ್ಲ. ಆ ಧರ್ಮವನ್ನೇ ಒಂದು ಹೊಸ ಇಂಟರ್ಪ್ರಿಟೇಷನ್, ಹೊಸ ಎಂಫಸಿಸ್ ಕೊಟ್ಟು ಹೇಳಿರುವಂಥ ಧರ್ಮ. ಲೇಟರ್ ಆನ್ ಅದು ಜೈನಿಸಮ್ ಆಗಾಯಿತು. ಕ್ರೈಸ್ಟಿನ ಕಾಲದಲ್ಲೂ ಅಷ್ಟೇ ಕ್ರಿಶ್ಚಿಯಾನಿಟಿ ಇರಲಿಲ್ಲ. ಕ್ರೈಸ್ಟ್ ಇದ್ದ, ಕ್ರೈಸ್ಟಿನ ತತ್ವ ಇತ್ತು, ಜೀಸಸ್ ಕ್ರೈಸ್ಟಿನ. ಲೇಟರ್ ಆನ್ ಅದು ಕ್ರಿಶ್ಚಿಯಾನಿಟಿ ಆಗುತ್ತೆ. ಅದರಲ್ಲೇ ಬಹಳ ಡಿನಾಮಿನೇಷನ್ಸ್ ಆಗುತ್ತೆ, ಪಂಗಡಗಳಾಗುತ್ತೆ, ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸ್ ಆಗುತ್ತೆ. ಅದೇ ರೀತಿ ಬುದ್ಧನ ಧರ್ಮ ಕೂಡ, ಬುದ್ಧಿಸಮ್ ಕೂಡ ಸನಾತನ ಧರ್ಮ ಹೆಮ್ಮೆಯಿಂದ ಹೇಳ್ಕೊಬೇಕಾಗಿರುವಂತಹ ತಾತ್ವಿಕ ಚಿಂತಕರಲ್ಲಿ ಬುದ್ಧ. ಏಕೆ ಅಂತ ಹೇಳಿದ್ರೆ ಇವತ್ತು ಬುದ್ಧಿಸಮ್ ಬರೀ ಭಾರತ ಭೂಮಿಯಲ್ಲಿ ಒಂದೇ ಇಲ್ಲ. ಥೈಲ್ಯಾಂಡ್, ಕಾಂಬೋಡಿಯಾ, ಚೈನಾ, ಜಾವಾ, ಶ್ರೀಲಂಕಾ, ಮಯನ್ಮಾರ್, ಯಾವ್ಯಾವ ಸೌತ್ ಈಸ್ಟ್ ಕಂಟ್ರೀಸ್ ಅಷ್ಟು ಕೂಡ ಇದ್ದು, ಮತ್ತು ಇಡೀ ವಿಶ್ವವೇ ಇವತ್ತು ಬುದ್ಧನ ತತ್ವವನ್ನು ತಿಳ್ಕೊಳ್ತಾ ಇರುವಂಥ ಒಂದು ಮಹಾ ಟೈಮಲ್ಲಿ ನಾವಿದ್ದೀವಿ. ಯಾವ ಯೂನಿವರ್ಸಿಟಿಲಲ್ಲಿ ಹೋಗಿ ಅಲ್ಲಿ ಒಂದು ಬುದ್ಧಿಸಮ್ ಡಿಪಾರ್ಟ್ಮೆಂಟ್ ಇರುತ್ತೆ. ಹಾರ್ವರ್ಡ್ ಬುದ್ಧಿಸಮ್ ಡಿಪಾರ್ಟ್ಮೆಂಟ್ ಇರುತ್ತೆ. ಇನ್ನು ಸ್ಟ್ಯಾನ್ಫರ್ಡ್ ಅಲ್ಲೊಂದು ಬುದ್ಧಿಸ್ಟ್ ಸ್ಟಡೀಸ್ ವಿಂಗ್ ಇರುತ್ತೆ. ಅಥವಾ ಇನ್ಯಾವ್ಯಾವುದು ಎಲ್ಲೇ ಹೋದರೂ ಕೂಡ ಬುದ್ಧನ ಒಂದು ಟೀಚಿಂಗ್ಸ್ ಎಲ್ಲರಿಗೂ ಕೂಡ ಹೊಂದಿಕೆ ಆಗಿರುವಂಥ ಒಂದು ಟೀಚಿಂಗ್ಸ್. ಯಾಕೆ? ಯೂನಿವರ್ಸಲ್ ಕಂಪ್ಯಾಷನ್, ಯೂನಿವರ್ಸಲ್ ಪೀಸ್, ಯೂನಿವರ್ಸಲ್ ಮೆಡಿಟೇಷನ್, ಯೂನಿವರ್ಸಲ್. ಆದರೆ ಎಷ್ಟೋ ಸತಿ ನಾವು ಇಲ್ಲಿ ಒಂದು ಇಂಟೆಲೆಕ್ಚುಯಲ್ ಝೋನಲ್ಲಿ ಅಥವಾ ಎಷ್ಟೋ ಸತಿ ತಪ್ಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. ಏನು ಬುದ್ಧ ನಮಗೆ ಆಪೋಸಿಟ್ ಅನ್ನುವಂಥ ಒಂದು ವ್ಯೂ ಎಲ್ಲೋ ಅಲ್ಲಿ ಇಲ್ಲಿ ಓಡಾಡುತ್ತೆ. ಬುದ್ಧ ಯಾವತ್ತೂ ಕೂಡ ಸನಾತನ ಧರ್ಮದಲ್ಲಿ ಆಪೋಸಿಟ್ ಅಂತ ತಗೊಂಡೇ ಇಲ್ಲ. ಆದರೆ ಕೆಲವೊಂದು ಬುದ್ಧಿಸ್ಟ್ ಸ್ಕೂಲ್ಸ್ ಲೇಟರ್ ಆನ್ ಡೆವಲಪ್ ಆಯಿತು. ಅದರಲ್ಲಿ ಏನು ವ್ಯೂಸ್ ಇತ್ತು, ಬೇರೆ ಸ್ಕೂಲ್ಸಿಗೆ ಅದ್ವೈತ ಇರ್ಬೋದು, ವಿಶಿಷ್ಟ ಅದ್ವೈತ ಇರ್ಬೋದು, ಅದನ್ನು ಒಂದು ಕಾನ್ವರ್ಸೇಷನಲ್ಲಿ, ಇಂಟೆಲೆಕ್ಚುಯಲ್ ಝೋನಲ್ಲಿ ಅದನ್ನು ವಾದ ಸಂವಾದಗಳು ಆಗ್ತಾ ಇತ್ತು. ನಮ್ಮ ಪರಂಪರೆಯಲ್ಲಿ ವಾದ ಸಂವಾದದ ಪರಂಪರೆ ಏನು? ಡಿಸ್ಕಷನ್, ಚರ್ಚೆ ಅಂದಿದ ತಕ್ಷಣ ಜಗಳ ಅಲ್ಲ. ಅದು ಚರ್ಚೆಗೆ ಜಗಳಕ್ಕೆ ತುಂಬ ವ್ಯತ್ಯಾಸ ಇದೆ. ಚರ್ಚೆ ಅಂತ ಹೇಳಿದ್ರೆ ಏನು? ನಂದೇ ರೈಟು ಅಂತ ಪ್ರೂವ್ ಮಾಡೋ ಪಾಯಿಂಟ್ ಇಲ್ಲ. ಇಬ್ಬರೂ ಸೇರಿ ತತ್ವದ ಬಗ್ಗೆ ಚಿಂತನೆ ಮಾಡೋಣ. ನಿಮ್ಮ ಸ್ಟ್ಯಾಂಡ್ ಪಾಯಿಂಟ್ ನೀವು ಹೇಳಿ, ನಮ್ಮ ಸ್ಟ್ಯಾಂಡ್ ಪಾಯಿಂಟ್ ನಾವು ಹೇಳ್ತೀವಿ. ಎಲ್ಲ ದಾರಿಯೂ ಕೊನೆಗೆ ಮೋಕ್ಷದ ಮಾರ್ಗಕ್ಕೆ ಸೇರುವಂಥದ್ದು. ಆ ಒಂದು ತಾತ್ವಿಕ ಹಿನ್ನೆಲೆ ಇಟ್ಟುಕೊಂಡು ಭಾರತ ವರ್ಷದಲ್ಲಿ
ಬುದ್ಧನ ಟೀಚಿಂಗ್ಸು ಎಲ್ಲದೂ ಕೂಡ ಬರ್ತಾ ಇದ್ದಿತ್ತು. ಒಂದು ಕಾಲದಲ್ಲಿ ಭಾರತ ಭೂಮಿಯಲ್ಲಿ ಬುದ್ಧಿಸಮ್ ಎಷ್ಟು ಒಂದು ಹೈಟ್ ರೀಚ್ ಆಗಿತ್ತು ಅಂತ ಹೇಳಿದ್ರೆ, ಊರಿನಲ್ಲೂ ಕೂಡ ಬುದ್ಧಿಸ್ಟ್ ಸಂಘಗಳು, ಅಂದರೆ ಮಾಂಕ್ಸ್. ಇನ್ನೊಂದು ಬುದ್ಧನ ಒಂದು ಹೊಸ ತಾತ್ವಿಕ ಚಿಂತನೆ ಸನಾತನ ಧರ್ಮಕ್ಕೆ ತಂದಿದ್ದೇನು ಅಂತ ಹೇಳಿದ್ರೆ ಸನ್ಯಾಸಿ ಪರಂಪರೆ. ಸನ್ಯಾಸಿ ಪರಂಪರೆ ಯಾವತ್ತೂ ಕೂಡ ಸನಾತನ ಧರ್ಮದಲ್ಲಿ ಇದ್ದೇ ಇತ್ತು, ಆದರೆ ಬುದ್ಧ ಪಾಪ್ಯುಲರೈಸ್ ಮಾಡ್ದ. ಇವತ್ತು ಎಷ್ಟೋ ಸನ್ಯಾಸಿಗಳನ್ನು ನೋಡ್ತೀರಾ ನೀವು, ರಾಮಕೃಷ್ಣ ಆಶ್ರಮ ಇರ್ಬೋದು, ದಯಾನಂದ ಆಶ್ರಮ, ಚಿನ್ಮಯ ಮಿಷನ್, ಹಲವಾರು ಆಶ್ರಮಗಳಲ್ಲಿ ಸನ್ಯಾಸಿಗಳು ಸಂಖ್ಯೆ ಮತ್ತು ಸನ್ಯಾಸಿಗಳ ಪ್ರೆಸೆನ್ಸ್ ಇದೆ. ಅದೆಲ್ಲದೂ ಕೂಡ ಸ್ಟಾರ್ಟಿಂಗ್ ಇಷ್ಟೊಂದು ಕೌಂಟಲ್ಲಿ ಸನ್ಯಾಸಿಗಳು ಕೂಡ ಸಿಟಿಗಳಿಗೆ ಅಥವಾ ಊರುಗಳಿಗೆ ಬಂದು ಟೀಚ್ ಮಾಡುವಂತಹ ಒಂದು ಪದ್ಧತಿ ಬುದ್ಧ ಶುರು ಮಾಡಿತ್ತು. ಏಕೆಂದರೆ ಎಂಟೈರ್ ಬುದ್ಧಿಸಮ್ ಇರುವಂಥದ್ದು, ನಿಂತಿರುವಂಥದ್ದು ಸಂಘ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಯಾಕೆ ಒಂದು ಸಂಘ ಒಂದು ಗ್ರೂಪ್ ಇದ್ರೇ ಮ್ಯೂಚುವಲಿ ಡೆವಲಪ್ ಆಗಿ ಗ್ರೋ ಆಗೋಕ್ಕಾಗೋದು. ಒಬ್ಬರೇ ಇದ್ದರೆ ಮೈಂಡ್ ಎಲ್ಲೆಲ್ಲೋ ಹೋಗುತ್ತೆ. ಆದರೆ ಒಂದು ಆಶ್ರಮಕ್ಕೆ, ಸಂಘಕ್ಕೆ, ಒಂದು ಸತ್ಸಂಗಕ್ಕೆ ಬಂದಾಗ ಅಟ್ಲೀಸ್ಟ್ ಅಲ್ಲಿ ಎಷ್ಟು ಕಾಲ ಇರ್ತೀವೋ ಅಷ್ಟೊತ್ತಾದರೂ ಮನಸ್ಸು ತತ್ವದ ಕಡೆ ಇರುತ್ತೆ. ಅದಕ್ಕೋಸ್ಕರ ಸತ್ಸಂಗ. ಬುದ್ಧ ಭಾರತದಲ್ಲಿ, ಇನ್ನೊಂದು ಸತಿ ಎಲ್ಲರೂ ಮೊಬೈಲ್ ಚೆಕ್ ಮಾಡ್ಕೊಂಬಿಡಿ, ಸೈಲೆಂಟ್ ಮೋಡಲ್ಲಿ ಇಲ್ಲ ಅಂದರೆ ಸೈಲೆಂಟ್ ಮೋಡಲ್ಲಿ ಹಾಕ್ಬಿಡಿ, ಚೆಕ್ ಮಾಡಿ, ಪರವಾಗಿಲ್ಲ. ಬುದ್ಧನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಅವನ ಪೂರ್ಣ ಕಾಲದಲ್ಲಿ ಬುದ್ಧ ಸಂಚಾರದಲ್ಲೇ ಇದ್ದಿತ್ತು. ಭಾರತ ಭೂಮಿಯಲ್ಲಿ ಕಂಟಿನ್ಯೂಸ್ಲಿ ಟ್ರಾವೆಲಿಂಗ್. ಒಂದು ದಿನ ಕೂಡ ನಿಂತಿರುವಂಥದ್ದು ಕಾಣಲ್ಲ. ಬರೀ ಚಾತುರ್ಮಾಸ್ಯದಲ್ಲಿ, ಅಂದರೆ ಆ ಮಳೆ ಸೀಸನ್ನಲ್ಲಿ ಮಾತ್ರ ಬುದ್ಧ ಒಂದು ಕಡೆ ಇರುವಂಥ ಉಲ್ಲೇಖ. ಇಲ್ಲ ಅಂತ ಹೇಳಿದ್ರೆ ಸದಾ ಸಂಚರಂತಂ, ಪ್ರತಿನಿತ್ಯವೂ ಕೂಡ ಸಂಚಾರದಲ್ಲಿ. ಬುದ್ಧನ ಟೈಮಿಂದನೇ ಈ ಒಂದು ಪದ್ಧತಿ ಶುರುವಾಗಿರಬಹುದು. ಸನ್ಯಾಸಿಗಳು 3 ರಾತ್ರಿಗಿಂತ ಜಾಸ್ತಿ ಒಂದು ಕಡೆ ಇರೋಲ್ಲ ಅನ್ನುವಂಥ ಪದ್ಧತಿ. ಯಾಕೆ? ಆ ತತ್ವ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗಲಿ ಅನ್ನುವಂಥದ್ದಷ್ಟೇ. ಮತ್ತು ಒಂದೇ ಕಡೆ ಇದ್ದರೆ ಒಂದೊಂದು ಸತಿ ಬೇರು ಬಿಟ್ಬಿಡ್ತಾರೆ. ಸನ್ಯಾಸಿಗಳು ಸಂಸಾರಿಗಳಾಗೋ ಚಾನ್ಸ್ ಇರುತ್ತೆ. ಏನು, ಒಂದು ಕತೆ ಕೇಳಿದಿರಲ್ಲ ಎಲ್ಲರೂ. ಒಬ್ಬ ಸನ್ಯಾಸಿ ಇದ್ದಂತೆ, ಅವನ ಆಶ್ರಮ ಕುಟೀರದ ಹತ್ರ ಒಂದು ಸಣ್ಣ ಜಿಂಕೆ ಮರಿ, ಪಾಪ ಅಮ್ಮನನ್ನು ಕಳ್ಕೊಂಡು ಅಲ್ಲಿ ಜಿಂಕೆ ಮರಿ ಬಂತಂತೆ. ಆ ಸನ್ಯಾಸಿ ಹೃದಯದಲ್ಲಿ ಬಹಳ ಒಂದು ಕಂಪ್ಯಾಷನ್ ಬಂದು ಆ ಸಣ್ಣ ಮರಿಯನ್ನು ಪಾಲಿಸ್ತಾ ಇದ್ದ. ಅದಕ್ಕೀಗ ಹಾಲು ಬೇಕು, ದಿನ ಊರಿಂದ ಹೋಗಿ ಇಸ್ಕೊಂಬರ್ತಾ ಇದ್ದ. ಅಯ್ಯೋ, ಇದು ದಿನ ಕಷ್ಟ ಆಗುತ್ತಲ್ಲ, ಒಂದು ಹಸು ಕಟ್ಟಿಬಿಡೋಣ, ಅದಕ್ಕೆ ದಿನ ಹಾಲಾಗುತ್ತೆ ಅಂತ ಹಸು ಬಂತು. ಹಸು ಇದ್ದರೆ ಒಂದು ನಮಗೆ ಇದಕ್ಕೂ ವೃಷಭ ಕೂಡ ಬೇಕು ಅಂತ ಒಂದು ವೃಷಭ ಬಂತು. ಸರಿ, ಅದೆಲ್ಲ ಇರೋದಕ್ಕೆ ಒಂದು ಗೋಶಾಲೆ ಆಯಿತು. ಗೋಶಾಲೆ ನೋಡ್ಕೊಳ್ಳೋಕ್ಕೂ ಒಂದು ಪರಿವಾರ ಇದಾಯಿತು. ಆಮೇಲೆ ಆ ಪರಿವಾರ ಇದೆಲ್ಲ ಆಯಿತು, ಗೋಶಾಲೆ ಆಯಿತು. ಅದನ್ನು ಬೆಳೆಯೋದಕ್ಕೆ, ಗೋಗೆ ತಿನ್ನೋದಕ್ಕೆಲ್ಲ ಬೆಳೆಯೋದಕ್ಕೆ ಒಂದು ಸ್ವಲ್ಪ ಕಲ್ಟಿವೇಟ್ ಆಯಿತು. ಇಷ್ಟೆಲ್ಲ ನೋಡ್ಕೊಳ್ಳೋಕೆ ಒಂದು ಹೆಂಡ್ತಿನೂ ಚೆನ್ನಾಗಿದ್ರೆ ಅಂತ ಮದುವೆನೂ ಮಾಡ್ಕೊಂಡಂತೆ ಆ ಸಾಧಕರು. ಇಷ್ಟೆಲ್ಲ ಆಗಿ ಸಾಧಕರಿದ್ದವರು ಸಂಸಾರಿಗಳಾಗೋಗ್ತಾರೆ, ಒಂದೇ ಕಡೆ ಇದ್ದು ಬೇರು ಬಿಟ್ಬಿಟ್ರೆ ಅಂತ ಒಂದು ವಿಷನ್ನಲ್ಲಿ ಹಿರಿಯರು ಸನ್ಯಾಸಿಗಳು ಸದಾ ಸಂಚಾರದಲ್ಲಿ ಇರಬೇಕು ಅನ್ನುವಂಥದ್ದು. ಅಂದರೆ ವಿಷನ್ ಏನು ಅಂತ ಹೇಳಿದ್ರೆ, ನಾನು ನನ್ನದು ಅಂತ ಗಟ್ಟಿಯಾಗಿ ಎಲ್ಲೂ ಹಿಡ್ಕೊಳ್ದೇ ಇರುವಂತಹ ಜೀವನನೇ ಸನ್ಯಾಸ ಅಷ್ಟೆ. ನಾನು ನನ್ನದು ಅನ್ನುವಂಥದ್ದಲ್ಲ. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ದಾಸರು ಹೇಳ್ತಾರೆ, ನರಕ ಅಂದರೆ ಏನೂ ಅಲ್ಲ, ನಾನು ನನ್ನದು, ನಾನು ನಂದು ಅಂತ ಇದ್ದರೆ ಅದೇ ನರಕ. ನೀವು ನಿಮ್ಮ ಮನೆಗಳಲ್ಲೇ ಎಲ್ಲರ ಜೊತೆಯಲ್ಲೇ ನಾನು ನನ್ನದು ಅನ್ನುವಂತಹ ಒಂದು ಧೋರಣೆ ಇಲ್ಲೇ ಅಂತ ಇದ್ದರೆ, ನೀವು ಗೃಹದಲ್ಲೇ ಇದ್ದು ಸನ್ಯಾಸಿಗಳೇ ನೀವಾಗ್ತೀರ. ಅದರಲ್ಲಿ ಏನು ಇದಿಲ್ಲ. ದಟ್ ಈಸ್ ದ ವಿಷನ್ ಆಫ್ ಸನಾತನ ಧರ್ಮ. ಬುದ್ಧನ ಇನ್ನೊಂದು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಎಲ್ಲರೂ ಕೂಡ ತಿಳ್ಕೊಬೇಕಾಗಿರುವಂಥದ್ದು, ಮತ್ತು ಇದು ಕೂಡ ಸನಾತನ ಧರ್ಮದಲ್ಲೇ ಇರುವಂಥದ್ದು, ಯಾವುದು ಹೊಸದಲ್ಲ. ಯಾರೇ ದಾರ್ಶನಿಕರು ಬಂದರೂ ಕೂಡ ವೇದಗಳಲ್ಲಿ ಇಲ್ಲದೇ ಇರುವಂತಹ ತತ್ವ ಯಾರೂ ಹೇಳೋಕ್ಕಾಗಲ್ಲ, ಏಕೆಂದರೆ ಎಲ್ಲದೂ ಇದೆ ಅಲ್ಲೇ. ಬುದ್ಧ ಎಲ್ಲರಿಗೂ ಗೊತ್ತಿರುವಂಥದ್ದು, ಪಾಪ್ಯುಲರ್ ಆಗಿರುವಂಥದ್ದು ಮಿಡಲ್ ಪಾತ್, ಮಧ್ಯದ ದಾರಿ. ಎಕ್ಸ್ಟ್ರೀಮ್ಸ್ಗೆ ಹೋಗಬಾರ್ದು. ಆಧ್ಯಾತ್ಮದಲ್ಲೂ ಕೂಡ
ಲೌಕಿಕ ಜೀವನದಲ್ಲೂ ಕೂಡ ಎಕ್ಸ್ಟ್ರೀಮ್ ಪಾತ್ಸ್ ಆರ್ ಆಲ್ವೇಸ್ ಬ್ಯಾಡ್. ಮಧ್ಯ ಮಿಡಲ್ ಪಾತ್ ಅದು ಕೊಟ್ಟಿರುವಂಥದ್ದು ಬುದ್ಧ. ಇದರ ಸೀಡ್ ಭಗವದ್ಗೀತೆಯಲ್ಲೂ ಇದೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಭಗವದ್ಗೀತೆಯಲ್ಲೂ ಕೂಡ ಇದೆ. ಅದನ್ನು ಬುದ್ಧ ಹೊಸ ಇಂಟರ್ಪ್ರಿಟೇಷನಲ್ಲಿ ತನ್ನ ಅನುಭವದಿಂದ ಹೇಳಿದಾಗ ಅದು ತುಂಬ ದೊಡ್ಡದಾಗತ್ತೆ. ಒಂದು ಗಿಣಿ ಥರ ಶ್ಲೋಕನ ಬಾಯ್ಹರ್ಟ್ ಮಾಡ್ಕೊಂಡು ಹೇಳೋದೇನು ದೊಡ್ಡ ವಿಷಯ ಅಲ್ಲ. ಒಂದು ಮಕ್ಕಳಿಗೆ ಬಾಯ್ಹರ್ಟ್, ಇಡೀ ಮಕ್ಕಳು ಭಗವದ್ಗೀತೆಯಿಂದ ಮುಂದಿನಿಂದ ಹಿಂದೆ ಹೇಳ್ತಾರೆ. ಅದನ್ನೇನು ದೊಡ್ಡದಲ್ಲ. ಅಥವಾ ಇವಾಗ ಮೆಮೊರಿ ಅನ್ನುವಂಥದ್ದು ಒಂದು ರಿಡಂಡೆಂಟ್ ಕಾನ್ಸೆಪ್ಟ್ ಆಗೋಯ್ತು. ಮೆಮೊರಿ ಈಗ ಬೇಕೇ ಬೇಕಿಲ್ಲ. ಅಲೆಕ್ಸಾ 2+2 = ವಾಟ್ ಅಂದರೆ ಅದು ಹೇಳುತ್ತೆ. ಓಕೆ ಗೂಗಲ್ ಹೂ ಈಸ್ ಬುದ್ಧ ಅಂದರೆ ಹೇಳಿಬಿಡುತ್ತೆ. ಓಕೆ ಗೂಗಲ್ ವಾಟ್ ಈಸ್ ನಿರ್ವಾಣ ಅಂದರೆ ಡೆಫಿನೇಷನ್ ಕೊಡುತ್ತೆ. ನಿಜ, ನೀವು ಟ್ರೈ ಮಾಡಿ ಮನೆಗೆ ಹೋದ್ಮೇಲೆ. ನಾವು ನೆನ್ಪಿಟ್ಕೋಬೇಕಾಗಿರೋದು ಏನೂ ಇಲ್ಲ. ಮೆಮೊರಿ ಮೊದಲಿಗೆ ತುಂಬ ದೊಡ್ಡದಾಗ್ತಾ ಇತ್ತು. ಮೆಮೊರಿ ಅಂದರೆ ಹಬ್ಬ ಅಂತ. ಈಗ ನಮಗೆ ಮೆಮೊರಿಯಲ್ಲಿ ಎಷ್ಟು ಇಟ್ಕೋಬೋದು? ಒಂದು 5,000 ಶ್ಲೋಕ. ಆದರೆ ನಿಮಗೆ ಗೂಗಲ್ಲು, ಅಲೆಕ್ಸಾ, ಸಿರಿ ಆಕ್ಸೆಸ್ ಇದೆ ಅಂದರೆ 5 ಲಕ್ಷ ಶ್ಲೋಕ ಬೇಕಿದ್ರು ಯಾವಾಗ ಬೇಕೋ ನಮ್ಮ ಆಕಾಶದಿಂದ ತೆಗಿಬಹುದು. ಋಷಿಮುನಿಗಳೆಲ್ಲ ಅದೇ ತಾನೆ, ಆಕಾಶ ನೋಡೋರು, ಅವ್ರಿಗೆ ಅದು ಜ್ಞಾನ ಬರ್ತಿತ್ತು. ಈಗಲೂ ಅಷ್ಟೇ ಎಲ್ಲ ಕ್ಲೌಡಲ್ಲಿ ನಮಗೆ ಶ್ಲೋಕಗಳು, ಮಂತ್ರಗಳು ಬರ್ತಾ ಇದೆ. ಸೊ ಬುದ್ಧ ಹೇಳಿರುವಂಥದ್ದು ಮಿಡಲ್ ಪಾತ್. ನಮ್ಮ ಪೂರ್ವಾಶ್ರಮಗಳ ದಿನಗಳು, ಈ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಲೈಫ್ ಸ್ಟೈಲು, ಶಾಪರ್ ಸ್ಟಾಪ್ಗೆಲ್ಲ ನಾವು ಶಾಪಿಂಗ್ ಹೋದರೆ ನೀವು ಅಬ್ಸರ್ವ್ ಮಾಡಿ, ಇವಾಗಲೂ ಅದೇ ಇರಬಹುದೇನೋ, ಯಾವಾಗಲೂ ಕೂಡ XS, S ಸೈಜ್ ಖಾಲಿ ಆಗೋಗಿರುತ್ತೆ. ಅಥವಾ XXL, XXL, XL ಅಂದರೆ ಅದಿರಲ್ಲ, M ಸೈಜ್ ಮಾತ್ರ ಇರುತ್ತೆ ಯಾವಾಗಲೂ ಸ್ಟಾಕಲ್ಲಿ. ನೀವು ಅಬ್ಸರ್ವ್ ಮಾಡಿ, ಮೀಡಿಯಮ್ ಸೈಜ್ ಅಲ್ಲೇ ಇರುತ್ತೆ ಯಾವಾಗಲೂ ಕೂಡ ಶಾಪರ್ ಸ್ಟಾಪ್ ಶೆಲ್ಫಲ್ಲಿ. ನೀವು XS, S ಅಥವಾ XXL ಅಂದರೆ ಒಂದೊಂದು ಸತಿ ಇರುತ್ತೆ, ಒಂದೊಂದು ಸತಿ ಖಾಲಿ ಆಗೋಗಿರುತ್ತೆ. ಯಾಕೆ? ಮಿಡಲ್ ಪಾತಲ್ಲಿ ಇರೋರೇ ಕಮ್ಮಿ ಆಗೋಗ್ತಾ ಇದೆ. M ಸೈಜ್ ಕಡಿಮೆ, ಸ್ಮಾಲ್ ಅಥವಾ XL, XXL, XXL ಅದು ಜಾಸ್ತಿ ಆಗಿ, ಎಕ್ಸ್ಟ್ರೀಮ್ಸ್. ಮಿಡಲ್ ಪಾತಲ್ಲಿ ನಡೆಯೋರು ತುಂಬ ಕಡಿಮೆ. ಬುದ್ಧನ ಕಂಪ್ಲೀಟ್ ಒಂದು ಟೀಚಿಂಗ್ ಎಂಫಸಿಸ್ ಏನಿದ್ದು ಮಿಡಲ್ ಪಾತ್, ಮಧ್ಯದ ದಾರಿನಲ್ಲಿ. ನೋಡಿ, ನಮಗಿದೆಲ್ಲ ಗೊತ್ತು ಅಂದ್ಕೊಳ್ತೀವಿ, ಆದರೆ ನಾವು ಪ್ರಾಕ್ಟೀಸಲ್ಲಿ ಇಟ್ಕೊಂಡಿದ್ದೀವ ಅಂತ. ಊಟ ಮಿಡಲ್ ಪಾತಲ್ಲಿದ್ದೀವ? ಎಷ್ಟು ಬೇಕೋ ಅಷ್ಟೇ ತಿಂದು ನಿಲ್ಲಿಸುವಂತಹ ಕಲೆನೇ ಗೊತ್ತಿಲ್ಲ. ತಿಂದ ಮೇಲೆ ತೆಗ್ತಾ ಇರ್ತೀವಿ, ಅಥವಾ ಹೊಟ್ಟೆ ಭಾರ ಆಗುತ್ತೆ. ಏನಾಯ್ತು? ಅದು ಮಿಡಲ್ ಪಾತಲ್ಲಿಲ್ಲ, ಎಕ್ಸ್ಟ್ರೀಮ್ ಆಗೋಯ್ತು. ಅಥವಾ ತುಂಬ ಊಟನೇ ಬಿಟ್ಬಿಟ್ಟು ಉಪವಾಸ ಮಾಡೋಣ, ಅದು ಇನ್ನೊಂದು ಎಕ್ಸ್ಟ್ರೀಮ್ ಆಯಿತು. ಮಿಡಲ್ ಪಾತ್ ತುಂಬ ಕಷ್ಟ. ತುಂಬ ಸುಲಭ ಅಂದ್ಕೊಳ್ತೀವಿ, ಮಿಡಲ್ ಪಾತ್ ತುಂಬ ಕಷ್ಟ. ಕಠೋಪನಿಷತ್ ಹೇಳುತ್ತೆ, ಈ ಮಿಡಲ್ ಪಾತ್ ನಡೆಯುವಂಥದ್ದು ಯಾವ ಥರ ಅಂತ ಹೇಳಿದ್ರೆ, ಒಂದು ಕತ್ತಿ ಮೇಲೆ ನಡೀತಾ ಇದ್ದ ಹಾಗೆ. ಚೂರು ಬ್ಯಾಲೆನ್ಸ್ ತಪ್ಪಿದ್ರೂ ಕೂಡ ಕತ್ತಿಲೇನಾಗುತ್ತೆ? ನಿಮಗೆ ಗಾಯ ಆಗೋಗುತ್ತೆ. ಆದರೆ ಎಕ್ಸಾಕ್ಟ್ ಬ್ಯಾಲೆನ್ಸ್ ಇಟ್ಟು ನಡೀತಾರಲ್ಲ ಕೆಲವೊಂದು ಕಡೆ ಸರ್ಕಸ್ಸಲ್ಲಿ, ಅಲ್ಲಿ ಇಲ್ಲೆಲ್ಲ, ಅವ್ರು ಕತ್ತಿ ಮೇಲೆ ನಡೆದ್ರು ಏನಾಗಲ್ಲ. ಯಾಕೆ? ಆ ಪರ್ಫೆಕ್ಟ್ ಬ್ಯಾಲೆನ್ಸಲ್ಲಿ, ವೆಯ್ಟ್ ಬ್ಯಾಲೆನ್ಸಲ್ಲಿ ನಡೀತಾ ಇದ್ದಾಗ ಯಾವುದೂ ಕೂಡ ನಿಮ್ಮನ್ನು ಹರ್ಟ್ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ನಾವು ಮಿಡಲ್ ಪಾತಲ್ಲಿ ನಡೀತಾ ಇದ್ದೀವಿ, ಎಕ್ಸ್ಟ್ರೀಮ್ಸಲ್ಲಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ನಮ್ಮನ್ನು ಅಲ್ಲಾಡಿಸೋದು ತುಂಬ ಕಷ್ಟ. ಯಾರು ಬೇರೆಯವರು ಅಷ್ಟೇ, ಹೊರಗಿನ ಪ್ರಪಂಚ ನಮ್ಮನ್ನು ಅಲ್ಲಾಡಿಸುವಂಥದ್ದು ಬಹಳ ಕಷ್ಟ ಆಗುತ್ತೆ. ಅದು ಭಗವಾನ್ ಬುದ್ಧ ಕೊಟ್ಟಿರುವಂಥ ಒಂದು ಮಿಡಲ್ ಪಾತ್. ಏನು ಅವನ ಅನುಭವದಲ್ಲಿ ಕಠೋರ ತಪಸ್ಸು ಮಾಡಿದ ಬುದ್ಧ. ಇನಿಷಿಯಲಿ ಅವನು ನೋಡ್ದ, ಅವನ ಅಪ್ಪ ಶುದ್ಧೋಧನ ಯಾವುದೇ ಕಷ್ಟ ಇಲ್ಲದೆ ಇರೋ ಥರ ಬೆಳೆಸ್ದ ಅವನನ್ನು, ಬುದ್ಧನನ್ನು. ಆದರೂ ಕೂಡ ಜೀವನದಲ್ಲಿ, ಇವತ್ತಿನ ಜೀವನದಲ್ಲಿ ನಾವು ನೋಡ್ಕೋಬೇಕು, ನಾವು ಕಷ್ಟ ಇಲ್ಲದೆ ಬೆಳೆಸೋಕೆ ಯಾವ ಸಾಧ್ಯನೇ ಇಲ್ಲ. ಇದ್ದೇ ಇರುತ್ತೆ ಕಷ್ಟ ಸುಖ ಅನ್ನುವಂಥದ್ದು ಜೀವನದ ರಿಯಾಲಿಟೀಸ್. ಅದಿದ್ದಾಗ ಬುದ್ಧನ ಒಂದು ಚೇಂಜಿಂಗ್ ಪಾಯಿಂಟ್ ಏನು? ಅವನು ಒಬ್ಬ ಓಲ್ಡ್ ಏಜಲ್ಲಿರೋರನ್ನು ನೋಡ್ದ, ಒಂದು ಡೆತ್ತನ್ನು ನೋಡ್ದ, ಒಬ್ಬರು ಕಾಯಿಲೆನಲ್ಲಿರೋರನ್ನು ನೋಡ್ದ, ಮತ್ತು ಮೂರೇ ಎಲ್ಲರೂ ಯೂಶ್ವಲಿ ಪಾಪ್ಯುಲರ್ ಆಗಿ ಗೊತ್ತಿರುವಂಥದ್ದು, 4ನೇ ವ್ಯಕ್ತಿ ಬುದ್ಧ ನೋಡ್ತಾನೆ. ಏನು? ಒಬ್ಬ ಸನ್ಯಾಸಿಯನ್ನು. ಬುದ್ಧ ಶಾಂತವಾಗಿ ಮೆಡಿಟೇಟ್ ಮಾಡ್ತಾ ಇರುವಂಥ ಒಂದು ಸನ್ಯಾಸಿಯನ್ನು ಕೂಡ ನೋಡ್ತಾನೆ. ಬುದ್ಧ ಚರಿತ ಬರೆದಿರುವಂಥ ಬುದ್ಧ ಚರಿತೆಯಲ್ಲಿ ಈ ಉಲ್ಲೇಖ ಬಹಳ ಆ್ಯಪ್ಟ್ ಆಗಿದೆ. 4ನೇ ವ್ಯಕ್ತಿ ಬುದ್ಧ ನೋಡಿದ್ದು ಒಬ್ಬ ಸನ್ಯಾಸಿಯನ್ನು. ಅಂದರೆ ಬುದ್ಧನ ಎಂಟೈರ್ ಟೀಚಿಂಗಿಗೆ ಇನ್ಸ್ಪಿರೇಷನ್ ಏನು ಅಂದರೆ, ಜಗತ್ತಿನಲ್ಲಿ ದುಃಖ ಇದೆ, ಆ ದುಃಖ
ಎಲ್ಲರ ಅನುಭವದಲ್ಲಿ ದುಃಖ ಇರುವಂಥದ್ದನ್ನು ಗುರುತಿಸುವಂಥದ್ದು, ಆ ದುಃಖ ಎಲ್ಲರಿಗೂ ಇದೆ ಅನ್ನುವಂಥದ್ದು ಇನ್ನೊಂದು ಯೂನಿವರ್ಸಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಮತ್ತು ಆ ಬುದ್ಧ ಆ ದುಃಖದಿಂದ ನಾವು ಹೊರಗಡೆ ಬರಬಹುದು, ಅದಕ್ಕೊಂದು ಉಪಾಯ ಇದೆ ಅನ್ನುವಂಥದ್ದು ಕೂಡ ಹೇಳ್ದ. ಫೇಮಸ್ ಕೊಟೇಶನ್ ಬುದ್ಧನದು, ಸರ್ವಂ ದುಃಖಂ. ಸರ್ವಂ ದುಃಖಂ ಅಲ್ಲೇ ನಿಲ್ಲಿಸಲಿಲ್ಲ ಬುದ್ಧ ಕೂಡ. ನಮ್ಮ ಬೇರೆ ತಾತ್ವಿಕರು, ದಾರ್ಶನಿಕರು, ಶಂಕರಾಚಾರ್ಯ ಇರ್ಬೋದು, ಯಾರೇ ಅನಲೈಸ್ ಮಾಡಿ ಆ ದುಃಖಕ್ಕೆ ಒಂದು ಪರಿಹಾರ ಇದೆ ಅಂತ ಏನು ಕೊಟ್ಟರು, ಬುದ್ಧ ಕೂಡ ಆ ದುಃಖಕ್ಕೆ ಪರಿಹಾರ ಇದೆ ಅನ್ನುವಂಥದ್ದು ಕೊಟ್ಟ. ಈಗ ನಿಮ್ಮ ಹ್ಯಾಂಡ್ಔಟ್ಸಲ್ಲಿ ಬುದ್ಧನ 4 ಸತ್ಯಗಳನ್ನು ಅವನು ಕಂಡುಕೊಟ್ಟಿದ್ದು ಇದೆ ನೋಡಿ. ದ ನೋಬಲ್ ಟ್ರೂತ್ ಆಫ್ ಸಫರಿಂಗ್, ನೋಬಲ್ ಟ್ರೂತ್ ಆಫ್ ಆರಿಜಿನ್ ಆಫ್ ಸಫರಿಂಗ್. ಈ ದುಃಖಕ್ಕೆ, ಸಫರಿಂಗಿಗೆ ಒಂದು ಆರಿಜಿನ್ ಇದೆ, ಯಾವುದು ಅಂತ ಹುಡುಕೋಬೇಕಾದ್ರೆ ಮುಂದೆ ನೋಡೋಣ. ಆದರೆ ಒಂದು ಒರಿಜಿನ್ ಇದೆ, ಯಾವುದರಿಂದಲೂ ಅದು ಹುಟ್ಟುತ್ತಾ ಇದೆ, ಯಾವುದು ನೋಡೋಣ. ಏನು ಬುದ್ಧ ಹೇಳ್ತಾನೆ, ಮತ್ತೆ ಈ ಸಫರಿಂಗ್ ಏನಿದೆ ಅದನ್ನು ನಿಲ್ಲಿಸಬಹುದು, ಜೀವನದಲ್ಲಿ ಉಪಾಯ ಇದೆ. ದುಃಖಿಯಾಗೇ ನಾವು ಇರಬೇಕಾಗಿಲ್ಲ, ಸುಖದ ಕಡೆ, ಅಮೃತತ್ವದ ಕಡೆ ನಾವು ಹೋಗಬಹುದು, ಅದಕ್ಕೆ ಒಂದು ಪರಿಹಾರ ಇದೆ ಅಂತ ಬುದ್ಧ ಹೇಳ್ದ. 4ನೇ ಸತ್ಯ ಬುದ್ಧ ಹೇಳಿದ್ದೇನು, ದ ನೋಬಲ್ ಟ್ರೂತ್ ಆಫ್ ವೇ ಲೀಡಿಂಗ್ ಟು ದ ಸೆಸೇಷನ್ ಆಫ್ ಸಫರಿಂಗ್. ಒಂದು ಮಾರ್ಗ ಇದೆ, ಅದೇನು, ಬುದ್ಧ 8 ನೋಬಲ್ ಪಾತ್, 8 ವಿಧದ ಸಾಧನೆಗಳನ್ನು ಕೊಟ್ಟ. ಆ ದಾರಿಯಲ್ಲಿ ನಡೀತಾ ಹೋದರೆ ಈ ದುಃಖ ಅನ್ನುವಂಥದ್ದೇನಿದೆ ಅದು ನಾವು ಜೀವನದಲ್ಲಿ ನಮ್ಮ ಸಿಸ್ಟಮ್ಮಿಂದ ಹೊರಗಡೆ ಹಾಕಿಬಿಡಬಹುದು ಅನ್ನುವಂಥ ಒಂದು ಮಾರ್ಗವನ್ನು ಬುದ್ಧ ಬೋಧಿಸ್ತಾ. ಇದು ನೋಡಿ, ಇದೇ ಆಧ್ಯಾತ್ಮ, ಎಂಟೈರ್ ಆಧ್ಯಾತ್ಮ. ನಾವು ಯಾವುದೇ ಮಾರ್ಗದಲ್ಲಿದ್ದರೂ ಕೂಡ ಇದೇ ಬೇಸಿಸ್. ಏನು ಆಧ್ಯಾತ್ಮದಲ್ಲಿ ಫಸ್ಟ್ ಸಫರಿಂಗ್ ಇರುವಂಥದ್ದು ನಾವು ಒಪ್ಕೊಳ್ಳೋದು, ಮತ್ತು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಅಕ್ಸೆಪ್ಟ್ ಮಾಡಿದ್ಮೇಲೆ ನಾವು ಹಾಗೇ ಇರಬೇಕಾಗಿಲ್ಲ, ದುಃಖಿಯಾಗೇ ಇರಬೇಕಾಗಿಲ್ಲ. ದುಃಖದಿಂದ ಹೊರಗಡೆ ಬರೋದಕ್ಕೆ ಮಾರ್ಗ ಇದೆ. ಉಪನಿಷತ್ತಲ್ಲೂ ಕೂಡ, ಚಾಂದೋಗ್ಯ ಉಪನಿಷತ್ತಲ್ಲಿ ನಾರದ ಮಹರ್ಷಿ ಸನತ್ ಕುಮಾರನ ಹತ್ರ ಹೇಳಿ, ಶೋಕಸ್ಯ ಮಾರ್ಗ ಶೋಕದಿಂದ ನಾನು ಹೊರಗಡೆ ಬರಬೇಕು, ಅದಕ್ಕೊಂದು ನನಗೆ ಮಾರ್ಗದರ್ಶನ ಕೊಡು ಹೇ ಗುರುವೇ ಅಂತ ಪ್ರಾರ್ಥನೆಯನ್ನು ಮಾಡಿದ. ಅದೇ ರೀತಿ ಬುದ್ಧ ಈ ಸತ್ಯಗಳನ್ನು ಕಂಡುಕೊಂಡು ಪರ್ಮನೆಂಟಾಗಿ ದುಃಖವನ್ನು ಹೋಗಲಾಡಿಸುವಂಥದ್ದು. ಟೆಂಪ್ರವರಿಯಾಗಿ ದುಃಖವನ್ನು ಹೋಗಲಾಡಿಸೋದು ನಮ್ಮೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಎಕ್ಸ್ಪರ್ಟ್ಸ್ ಅದರಲ್ಲಿ. ಏನು, ದುಃಖ ಆಯಿತಾ, ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ, ಯಾಕೋ ಬೇಜಾರಾಗ್ತದೆ. ಎಸ್, ಆ ಟೈಮಲ್ಲಿ ಆಗುತ್ತೆ. ಲಾಂಗ್ ಡ್ರೈವ್ ಹೋಗಿ ಬಂದ್ವಿ, ದುಃಖ ಆ ಟೈಮಲ್ಲಿ ಏನೋ ಬೇಜಾರಾಗ್ತಿತ್ತು, ಹ್ಯಾಂಡಲ್ ಆಯಿತು. ದುಃಖ ಆಗ್ತಾಯಿದೆ, ಏನಾದರೂ ಕೇಕೋ ಏನೋ ಚಕ್ಲಿ ಕೋಡ್ಬೇಳೆ ತಿನ್ನೋಣ, ಆಯಿತು, ಆ ಟೈಮಲ್ಲಿ ಆಗುತ್ತೆ. ಏನೋ ಬೋರ್ ಆಗ್ತಾಯಿದೆ, ಶಾಪಿಂಗ್ ಮಾಡ್ಕೊಂಬರೋಣ, ಆ ಟೈಮಲ್ಲಿ ಸಲ್ಯೂಷನ್ ಇದೆ, ಟೆಂಪ್ರರಿ ಸಲ್ಯೂಷನ್. ಆದರೆ ಪರ್ಮನೆಂಟಾಗಿ ಆಗುತ್ತಾ? ಬೇಜಾರಾಗ್ತಿದೆ, ಐಸ್ ಕ್ರೀಮ್ ತಿನ್ನೋಣ, ಫಸ್ಟ್ ಐಸ್ ಕ್ರೀಮ್ ಸಂತೋಷ ಆಯಿತು, 2ನೇ ಐಸ್ ಕ್ರೀಮ್ ಅದು ಕೂಡ ಒಂದು ಸ್ವಲ್ಪ ಥ್ರಿಲ್ ಕೊಟ್ಟು, 3ನೇದು 10ನೇದು ವಾಕರ್ಕೆ ಬರುತ್ತೆ. ಸೊ ಲಿಮಿಟೇಷನ್ ಇದೆ. ವರ್ಲ್ಡಲ್ಲಿ ಕೂಡ ಟೆಂಪ್ರರಿ ಸಲ್ಯೂಷನ್ಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಪರ್ಮನೆಂಟ್ ಸಲ್ಯೂಷನ್ ಬೇಕು ಅಂದರೆ ಆಧ್ಯಾತ್ಮ. ವಾಟ್ ಈಸ್ ದ ಫೈನಲ್ ಸಲ್ಯೂಷನ್ ಟು ಗೆಟ್ ರಿಡ್ ಆಫ್ ಸಾರೋ? ದಟ್ ಈಸ್ ದ 8 ಪಾತ್. ಬುದ್ಧ ಕೊಟ್ಟಿರುವಂಥ 8 ಮಾರ್ಗಗಳು. ಇದೇ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ಮಾತುಗಳಲ್ಲಿ ಹೇಳ್ತಾ ಇರುವಂಥದ್ದು. ಏನೂ ಕೂಡ ಬೇರೆ ಇಲ್ಲ, ಎಂಫಸಿಸ್ ಬೇರೆ ಆಗುತ್ತೆ. ಎಲ್ಲಿ ನಮ್ಮ ಎಂಫಸಿಸ್ ಎಲ್ಲಿದೆ, ವೇರ್ ಈಸ್ ಅವರ್ ಎಂಫಸಿಸ್ ಅನ್ನುವಂಥದ್ದು ಕೌಂಟ್ ಆಗುತ್ತೆ. ಬುದ್ಧನ ಎಂಫಸಿಸ್ ಒಂದು ಕಡೆ ಇತ್ತು, ಶಂಕರಾಚಾರ್ಯರ ಎಂಫಸಿಸ್ ಒಂದರ ಕಡೆ ಇತ್ತು, ರಾಮಾನುಜರ ಎಂಫಸಿಸ್ ಒಂದು ಕಡೆ ಇತ್ತು, ಶ್ರೀರಾಮಕೃಷ್ಣರ ಎಂಫಸಿಸ್ ಒಂದು ಕಡೆ ಇತ್ತು. ನಾವು ಆ ರೀತಿ ತಗೋಬೇಕು. ಯಾರೂ ಕೂಡ ಪರಸ್ಪರ ವಿರೋಧಿಗಳಾಗಿ ಯಾರೂ ಇಲ್ಲ, ಯಾವುದು ವಿರೋಧ ಇಲ್ಲ. ಆದರೆ ಎಂಫಸಿಸ್ ಎಲ್ಲಿದೆ ಅನ್ನುವಂಥದ್ದು ಚೇಂಜ್ ಆಗುತ್ತೆ, ಎಂಫಸಿಸ್ ಚೇಂಜ್ ಆಗುತ್ತೆ. ಬುದ್ಧ ಎಲ್ಲರಿಗೂ ಗೊತ್ತೇ ಇದೆ, 8 ಪಾತಲ್ಲಿ ಜಸ್ಟ್ ಮೇನ್ ಒಂದೆರಡು ಟಚ್ ಮಾಡಿ ನಾವು ಮುಗಿಸ್ತೀವಿ. ರೈಟ್ ವ್ಯೂ ಅಂದರೆ ಫಸ್ಟು ನಮ್ಮ ದೃಷ್ಟಿಕೋನ ಚೇಂಜ್ ಆಗಬೇಕು. ಏನು ಈ ದೃಷ್ಟಿಕೋನವನ್ನು ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು? ಒಂದು ಸ್ಕೂಲ್ ಯೂನಿಯನ್ ಡೇ ಇತ್ತಂತೆ. ಒಂದು ಕುಟುಂಬದ ಮಗು ಅವತ್ತು ಡ್ರಾಮಾ ಇದೆ, ಆ ಡ್ರಾಮಾದಲ್ಲಿ ಒಂದು ಪಾರ್ಟ್ ಕೊಟ್ಟಿದ್ದಾರೆ ಆ ಮಗುಗೆ.
ಸೊ ಅಮ್ಮ ದಿನಾಗಲೂ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸಿ ಕರ್ಕೊಂಬರ್ತಾ ಇದ್ಲು. ಸ್ಕೂಲ್ ಆದಮೇಲೆ ಅದಕ್ಕೆ ಮುಂಚೆ ಹಿಂದೆ ಎಲ್ಲದೂ ಕೂಡ ಆ್ಯಸ್ ಯೂಶುವಲ್ ಅಪ್ಪನಿಗೆ ಟೈಮ್ ಇರಲಿಲ್ಲ. ಪ್ರಾಕ್ಟೀಸಿಗೆ ಕರ್ಕೊಂಡು ಬಂದು ಪಿಕ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದಿದ್ದು ಅಮ್ಮನೇ. ಸೊ ಅಮ್ಮ ಏನು ಮಾಡಿದ್ಲು, ಅವ್ರಿಗೆ ಅಪ್ಪನಿಗೆ ಹೇಳಿದ್ಲು, ಇವತ್ತು ಯೂನಿಯನ್ ಡೇ ಇದೆ, ಲೇಟ್ ಮಾಡಬೇಡಿ, ಬನ್ನಿ ನೀವೇ ವಿಡಿಯೋ ತಕ್ಕೋಬೇಕು ಮಗುವುದು ಡ್ರಾಮಾ ಇದೆ ಅಂತ. ಸೊ ಆ ತಂದೆ ಬಂದ 6 ಗಂಟೆಗೆ, ಇದಿತ್ತು ಡ್ರಾಮಾ ಇತ್ತು. ಮೊಬೈಲ್ ವಿಡಿಯೋ ಆನ್ ಮಾಡಿಕೊಂಡ, ತನ್ನ ಮಗುದು ಡ್ರಾಮಾನ ವಿಡಿಯೋ ಮಾಡ್ತಾ ಹೋದ. ಆ ಡ್ರಾಮಾ ಆಯ್ತಂತೆ. ಅವ್ರ ತಂದೆಗೆ ಇನ್ನೊಬ್ಬರು ಕೇಳಿದ್ರಂತೆ, ನಿಮ್ಮ ಮಗುದು ಡ್ರಾಮಾ ಇತ್ತಲ್ವ? ಹಾಂ ಹೌದು ಇತ್ತು, ಎಲ್ಲ ನಾನೇ ವಿಡಿಯೋ ಮಾಡಿದೆ ಅಂತ. ಏನು ಡ್ರಾಮಾ? ಅಯ್ಯೋ ನನಗೆ ಗೊತ್ತಾಗಲಿಲ್ಲ, ಕತೆ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಬರೀ ನನ್ನ ಫೋಕಸ್ ನನ್ನ ಮಗುದಲ್ಲೇ ಇತ್ತು. ಆಮೇಲೆ ಆ ವಿಡಿಯೋ ನೋಡಿದ್ರೆ ಆ ವಿಡಿಯೋನಲ್ಲಿ ಯಾರೂ ಬಂದಿಲ್ಲ, ಬರೀ ಅವ್ರ ಮಗು ಮಾತ್ರ ಇದೆ. ಝೂಮ್ ಮಾಡಿ ಅವ್ರ ಮಗುದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಇನ್ವಾಲ್ವ್ಮೆಂಟಲ್ಲಿ ಅವ್ರಿಗೆ ಆ ಡ್ರಾಮಾ ಏನು ಅನ್ನುವಂಥದ್ದು ಅವನ ತಂದೆಗೆ ಗೊತ್ತಾಗಲಿಲ್ಲ. ಯಾಕೆ? ಫೋಕಸ್ ಎಲ್ಲಿತ್ತು? ಬಿಗ್ಗರ್ ಪಿಕ್ಚರ್ನಲ್ಲಿ ಇರಲಿಲ್ಲ, ಬಿಗ್ ಪಿಕ್ಚರ್ ಮೇಲೆ ಫೋಕಸ್ ಇರಲಿಲ್ಲ. ವೆರಿ ಸ್ಮಾಲ್ ಪರ್ಟಿಕ್ಯುಲರ್ ಮೇಲೆ ನಾನು ನಂದು ಅನ್ನುವಂಥದ್ದೇನಿತ್ತು ಅಲ್ಲಿ ಮಾತ್ರ ಫೋಕಸ್ ಇತ್ತು. ಜೀವನ ಯಾವತ್ತೂ ಕೂಡ ಈ ಥರ ಫೋಕಸ್ ಆಗೋದ್ರೆ ನಾನು ನನ್ನದು ಅನ್ನುವಂಥದ್ದು ನೋಡಿ, ದೊಡ್ಡ ವಿಸ್ತಾರವಾದ ಭೂಮಿ ಇದೆ. ಆದರೆ ನಮ್ಮ ಫೋಕಸ್ ಎಲ್ಲಿರುತ್ತೆ? ನನ್ನ ಮನೆ, ನನ್ನ ಅಂಗಡಿ, ನನ್ನ ಬಿಸ್ನೆಸ್ ಅಷ್ಟೇ. ಅದು ಬಿಟ್ಟು ನಮ್ಮ ಯೋಚನೆ ಅಷ್ಟೇ, ಯೋಚನೆಯ ಪರಿಮಿತಿ ಇಷ್ಟೇ. ಇಷ್ಟನ್ನೇ ಇಟ್ಕೊಂಡು ನಾನು ದುಃಖಿ, ಎಲ್ಲರೂ ಸುಖವಾಗಿದ್ದಾರೆ, ನನಗೆ ಮಾತ್ರ ಹಿಂಗಾಗುತ್ತೆ, ಭಗವಂತ ನಮ್ಮ ಮನೇಲಿ ಮಾತ್ರ ಅನುಗ್ರಹ ಮಾಡಿಲ್ಲ, ಬೇರೆಯವ್ರಿಗೆಲ್ಲ ಪ್ರಾಫಿಟ್ ಆಗ್ತಿದೆ, ನಾವು ಮಾತ್ರ ಲಾಸಲ್ಲಿದ್ದೀವಿ, ಬೇರೆಯವ್ರ ಮಕ್ಕಳೆಲ್ಲ ಮಿಂಚ್ತಾ ಇದ್ದಾರೆ, ನಮ್ಮ ಮಕ್ಕಳು ಮಾತ್ರ ಹೀಗಿದ್ದಾರೆ, ಅದು ಇದು ಏನೇನೋ ಅಂದ್ಕೊಳ್ತಾ ಇರ್ತೀವಿ. ಯಾಕೆ? ನಮ್ಮ ಫೋಕಸ್ ಇಷ್ಟೇ. ದೊಡ್ಡ ಪಿಕ್ಚರ್ ಅರ್ಥನೇ ಆಗಲ್ಲ. ಯಾವತ್ತವರೆಗೂ ಜೀವನವನ್ನು ವಿಸ್ತಾರವಾಗಿ ಒಂದು ದೊಡ್ಡ ಬಿಗ್ ಪಿಕ್ಚರನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಇಷ್ಟರಲ್ಲೇ ಇರ್ತೀವಿ. ಎಷ್ಟೇ ವೇದಾಂತ, ಎಷ್ಟೇ ಆಧ್ಯಾತ್ಮ, ಎಷ್ಟೇ ಸಾಧನೆ ತಲೆಗೆ ಹಾಕ್ಕೊಂಡ್ರೂ ಕೂಡ ಕೊನೆಗೆ ನಮ್ಮ ಫೋಕಸ್ ಇರುವಂಥದ್ದು ಆ ತಂದೆಯ ಡ್ರಾಮಾದಲ್ಲಿ ಹೋಗಿ ಬರೀ ಆ ಮಗು ಮೇಲೆ ಮಾತ್ರ ಫೋಕಸ್ ಇತ್ತಲ್ಲ, ಬೇರೆ ಏನೂ ಗೊತ್ತಾಗಲಿಲ್ಲ. ಜೀವನ ನಡೆಸ್ತಾ ಇರ್ತೀವಿ, ಜೀವನ ಅಂದರೆ ಏನೂ ಗೊತ್ತಾಗಲಿಲ್ಲ. ಬರೀ ನಮಗೆ ಗೊತ್ತಿರೋದೇನು? ನಾನು, ನನ್ನ ಮನೆ, ನಂದು, ನಮ್ಮವರು, ಇಷ್ಟರಲ್ಲೇ ಪರಿಮಿತಿಲಿ ಇರ್ತೀವಿ. ಸೊ ವ್ಯೂ ಬದಲಾವಣೆ ಆಗಬೇಕು. ಫಸ್ಟು ಒಂದು ದೊಡ್ಡ ವ್ಯೂ ಇಟ್ಕೊಂಡಾಗ ನಾವು ಜೀವನದಲ್ಲಿ ಮನೆ ಎಲ್ಲದೂ ಕೂಡ ಅದರೊಳಗೆ ಇರುತ್ತೆ. ಅದರ ಜೊತೆ ಜೀವನದ ಮತ್ತು ಒಂದು ಲೈಫಿನ ಒಂದು ಸೃಷ್ಟಿಯ ವಿಸ್ತಾರತೆಯನ್ನು ಅಪ್ರಿಷಿಯೇಟ್ ಮಾಡುವಂಥ ಕಣ್ಣು ದೃಷ್ಟಿ ನಮ್ಮಲ್ಲಿ ಬರುತ್ತೆ. ಫಸ್ಟ್ ಆ ವ್ಯೂ ಚೇಂಜ್ ಆಗಬೇಕು. ಅದಕ್ಕೆ ಆ ವ್ಯೂ ಚೇಂಜ್ ಆಗೋದಕ್ಕೆ ಗುರು. ಯಾಕೆ? ಥರ್ಡ್ ಪಾಯಿಂಟ್ ಆಫ್ ವ್ಯೂ ಯಾವತ್ತೂ ಕೂಡ ನಂದೇ ಸ್ಟ್ರಕ್ ಆಗಿದ್ದೀನಿ, ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ. ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಬೇರೆಯವ್ರು ಹೇಳಿರುವಂತಹ ವಾಕ್ಯಗಳ ಬಗ್ಗೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಟ್ಕೊಂಡು ನಾನು ಅದನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೋಬೇಕು. ಆವಾಗ ನನ್ನ ವ್ಯೂ ಪಾಯಿಂಟ್ ಚೇಂಜ್ ಆಗುತ್ತೆ. ನನಗೇ ಎಲ್ಲ ಗೊತ್ತಿದೆ ಅನ್ನುವಂಥ ಧೋರಣೆಯಲ್ಲಿ ಯಾವತ್ತಂಕ ಹೋಗಿರ್ತೀವೋ ಲೈಫ್ ಇಸ್ ಸ್ಟಕ್, ಅದು ವಿಸ್ತಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ರೈಟ್ ವ್ಯೂ ಚೇಂಜ್ ಆಗಬೇಕು. ಮತ್ತು ರೈಟ್ ಥಾಟ್ ಅಥವಾ ಇಂಟೆನ್ಷನ್. ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಒಂದು ಒಳ್ಳೆ ಇಂಟೆನ್ಷನ್ನಿಂದ ಮಾಡಬೇಕು. ಏನೇ ಇರಲಿ, ಬಿಸ್ನೆಸ್ ಇರಲಿ, ಮನೆಯಲ್ಲಿ ಅಡುಗೆ ಇರಲಿ. ರೈಟ್ ಸ್ಪೀಚ್, ನಮ್ಮ ವಾಕ್ಯಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಆ ರೀತಿ ನಮ್ಮ ಮಾತುಗಳಿರಬೇಕು. ಇಲ್ಲಾಂದರೆ ಸೈಲೆನ್ಸ್ ಇಸ್ ವೆರಿ ಎಂಜಾಯಬಲ್. ನಾವು ಮಾತಾಡೋದ್ರಿಂದ ಏನಾದರೂ ಒಂದು ಸ್ವಲ್ಪ ಪ್ರಯೋಜನ ಇದ್ದರೆ ಮಾತ್ರ ನಾವು ಮಾತಾಡಬೇಕು. ಇಲ್ಲ ಅಂದರೆ ಮೌನಂ, ಸೈಲೆನ್ಸ್ ಇಸ್ ಗೋಲ್ಡನ್. ರೈಟ್ ಆ್ಯಕ್ಷನ್, ಸರಿಯಾಗಿರುವಂಥ ಕರ್ಮಗಳು, ಕಾರ್ಯಗಳು. ರೈಟ್ ಲೈವ್ಲಿಹುಡ್, ಇದು ಕೂಡ ಬುದ್ಧ ತುಂಬ ಫೋಕಸ್ ಕೊಟ್ಟಿರುವಂಥದ್ದು. ಸಣ್ಣ ಲೈವ್ಲಿಹುಡ್ ಇರಲಿ ಅಥವಾ ಬಿಸ್ನೆಸ್ ಇರಲಿ, ನಾವು ಮಾಡುವಂಥ ಕ್ರಿಯೆ ಏನೇ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಧರ್ಮದಿಂದ ಮಾಡುವಂಥದ್ದು, ಅದರಲ್ಲೇ ನಾವು ತೃಪ್ತಿ ಪಡ್ಕೊಳ್ತಾ ಇರುವಂಥದ್ದು. ರೈಟ್ ಎಫರ್ಟ್, ಕರೆಕ್ಟಾಗಿರುವಂಥ ನಮ್ಮ ಒಂದು ಪ್ರಯತ್ನ. ಮತ್ತು ಲಾಸ್ಟ್ 2 ಆಧ್ಯಾತ್ಮಕ್ಕೆ ಬಹಳ ಮುಖ್ಯ. ರೈಟ್ ಮೈಂಡ್ಫುಲ್ನೆಸ್, ರೈಟ್ ಕಾನ್ಸಂಟ್ರೇಷನ್. ಏನೇ ಮಾಡ್ತಾ ಇರಲಿ, ಎಲ್ಲೇ ಇರಲಿ, ಮೈಂಡ್ ಎಲ್ಲಿರಬೇಕೋ ಅಲ್ಲಿರಬೇಕು. ಒಂದು ಸರ್ತಿ ಜೆ ಕೃಷ್ಣಮೂರ್ತಿ ಇಲ್ಲೇ ಬೆಂಗಳೂರಿನಲ್ಲಿ ಯಾವುದೋ ಟಾಕ್ ಕೊಡೋದಕ್ಕೆ ಬಂದಿದ್ರಂತೆ ಥಿಯೋಸಾಫಿಕಲ್ ಸೊಸೈಟಿನಲ್ಲಿ.
ಅವ್ರ ಪಕ್ಕ ಯಾರು ಹೆಸರು ನೆನಪಾಗ್ತಿಲ್ಲ, ನಮ್ಮ ಪರಿಚಯ ಇರೋರೊಬ್ಬರು ಆಗ ಆ ಟೈಮಲ್ಲಿ ಜೆ ಕೃಷ್ಣಮೂರ್ತಿ ಅವರು ಊಟ ಮಾಡ್ತಾ ಇದ್ರಂತೆ. ಅವ್ರ ಪಕ್ಕದಲ್ಲಿ ಬಂದು ಇವರು ಪ್ರಶ್ನೆ ಕೇಳಿದ್ರಂತೆ, ಏನೋ ಒಂದು ಫಿಲಾಸಫಿಕಲ್ ಡೌಟ್ ಜೆ ಕೃಷ್ಣಮೂರ್ತಿ ಅವ್ರಿಗೆ. ಅವ್ರು ಜೆ ಕೃಷ್ಣಮೂರ್ತಿ ಇಮಿಡಿಯೇಟಾಗಿ ನೋಡಿ, ಹೇ ಯಂಗ್ ಮ್ಯಾನ್, ಐ ಈಟ್ ವೆನ್ ಐ ಈಟ್, ಐ ವಿಲ್ ಟಾಕ್ ವೆನ್ ಐ ಹ್ಯಾವ್ ಟು ಟಾಕ್ ಅಂತ. ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಯಾವುದಲ್ಲಿದ್ದೀವೋ ಅದರ ಮೇಲಿದ್ದಾಗ ನಮ್ಮ ಮೈಂಡ್ಫುಲ್ಲಾಗಿರ್ತೀವಿ. ನೋಡಿ, ಊಟ ಮಾಡ್ತಾ ಇರ್ತೀವಿ, ಊಟದ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇಲ್ಲ. ಫಸ್ಟು ತುತ್ತಲ್ಲಿ ಯಾವುದು ಅಂತ ರೆಕಗ್ನೈಸ್ ಆಯಿತು, ಓ ದೋಸೆ ಚಟ್ನಿ ಅಂತ. ಎರಡನೇ ದೋಸೆ, ಮೂರನೇದು ಅಲ್ಲಿ ಇಲ್ಲೇ ಇಲ್ಲ, ಏನು ತಿಂತಿದ್ದೀವಿ, ಪ್ಲಾಸ್ಟಿಕ್ ಇಟ್ಟರು ಬೇಕಿದ್ರೆ ತಿಂದುಬಿಡ್ತೀವಿ. ಯಾಕೆ ಅಲ್ಲಿ ಮನಸ್ಸೇ ಇಲ್ಲ. ಏನೇ ಕಾರ್ಯದಿಂದ ಹಿಂದೆ ಮನಸ್ಸಿದ್ದಾಗ ಮೈಂಡ್ಫುಲ್ಲಾಗಿರ್ತೀವಿ. ಅಲ್ಲಿ ಸಣ್ಣ ಸಣ್ಣ ಆ್ಯಕ್ಷನಲ್ಲಿ ಈ ಪ್ರೆಸೆನ್ಸ್ ಆಫ್ ಮೈಂಡ್ಫುಲ್ನೆಸ್ ನಾವು ಅಭ್ಯಾಸ ಮಾಡ್ಕೊಂಬಂದರೆ ಆವಾಗ ಮೆಡಿಟೇಷನ್ ಕೂತಾಗ ಮನಸ್ಸು ಅಲ್ಲಿ ಇಲ್ಲಿ ಓಡಾಡಲ್ಲ. ನಾವು ಸಣ್ಣ ಸಣ್ಣದಕ್ಕೆ ಕಾನ್ಸಂಟ್ರೇಷನ್ ಮಾಡದೆ ಸಡನ್ನಾಗಿ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಕೂತ್ಕೊಂಡ್ರೆ ಬರೀ ಕತ್ತಲು ಕಾಣಿಸುತ್ತೆ ಅಥವಾ ಮನಸ್ಸು ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಸೊ ಎವ್ರಿ ಆ್ಯಕ್ಷನ್ ಇಸ್ ಇಂಪಾರ್ಟೆಂಟ್. ಮೆಡಿಟೇಟಿವ್ನೆಸ್ ಅನ್ನೋದು ಬರೀ ಮೆಡಿಟೇಷನ್ ಮಾಡೋ 30 ಮಿನಿಟ್ಸ್ 1 ಅವರ್ 1.5 ಅವರಲ್ಲಿ ಮಾತ್ರ ಅಲ್ಲ, ಇಡೀ ದಿನನಿತ್ಯದ ಜೀವನದ ಚರಿಯಲ್ಲಿ ಮೈಂಡ್ಫುಲ್ ಆಗಿರಬೇಕು. ಟಿ ವಿ ನೋಡ್ತಾ ಇದ್ದೀರಾ, ಮೈಂಡ್ಫುಲ್ಲಾಗಿ ಟಿ ವಿ ನೋಡಿ. ಯೋಚನೆ ಹಿಂದೆ ಆಗ್ತಾ ಇರುತ್ತೆ, ಟಿ ವಿ ನೋಡ್ತಾ ಇರ್ತೀವಿ. ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತ ಸೀರಿಯಲ್ ನೋಡ್ತಾ ಇರೋದು. ಇದೇನಿದು? ಸೀರಿಯಲ್ ನೋಡ್ತಾ ಸೀರಿಯಲ್ ನೋಡಬೇಕು, ಊಟ ಮಾಡ್ತಾ ಊಟ ಮಾಡಬೇಕು, ಪ್ರವಚನ ಕೇಳ್ತಾ ಪ್ರವಚನ ಕೇಳಬೇಕು, ಅಥವಾ ಫಿಸಿಕಲಿ ಪ್ರೆಸೆಂಟ್ ಮೆಂಟಲಿ ಆಬ್ಸೆಂಟ್ ಆಗೋಗುತ್ತೆ. ಇಲ್ಲ, ರೈಟ್ ಕಾನ್ಸಂಟ್ರೇಷನ್. ನಮ್ಮ ಕಾನ್ಸಂಟ್ರೇಷನ್ ಪವರ್, ಫೋಕಸ್ ಹೇಗಿರಬೇಕು ಅಂದರೆ ನಮ್ಮ ಕೈಯಲ್ಲಿರಬೇಕು. ಯಾವಾಗ ನಮ್ಮ ಮನಸ್ಸು ಎಲ್ಲಿ ಹೋಗುವಂತ ನಾವು ಹೇಳಿದ್ರೆ ಅಲ್ಲಿ ಹೋಗುವಂಥ ಕೆಪಾಸಿಟಿ ಇರುವಂಥ ಮನಸ್ಸು ನಮ್ಮಲ್ಲಿ ಇರಬೇಕು. ಮತ್ತು ಈ ಸಫರಿಂಗ್ಗೆ ಕಾರಣ ಏನು ಅಂದರೆ ಬುದ್ಧ ಹೇಳ್ತಾನೆ, ಈ ದೇಹ ಒಂದು ಬೆಂಕಿಯಿಂದ ಉರಿತಾ ಇರುವಂತಹ ಮನೆಯಂತೆ, ಕಟ್ಟಡದಂತೆ. ಈ 10 ಉರಿತಾ ಇದೆ ಈ ಮನೆ. ಆ 3 ಅಗ್ನಿಗಳಿದೆ, 3 ಟೈಪ್ಸ್ ಆಫ್ ಫೈರ್ಸ್ ಆ ಮನೆಯಲ್ಲಿ. ಏನು? ಡಿಸೈರ್ ಆರ್ ಥರ್ಸ್ಟ್ ಅಂದರೆ ಒಬ್ಸೆಷನ್. ಯಾವಾಗ ಡಿಸೈರ್ ಒಬ್ಸೆಷನ್ ಆಗುತ್ತೋ ಆವಾಗ ಅದು ಬೆಂಕಿ ಆಗೋಗುತ್ತೆ. ಯಾರನ್ನ ಕೂಡ ಅದು ಧರ್ಮ ಅಧರ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಮ್ಮ ತಮ್ಮ ಯಾವುದನ್ನು ನೋಡಲ್ಲ. ಬರೀ ನಂದು ಡಿಸೈರ್, ಒಂದು ಒಬ್ಸೆಷನ್, ನಾನೇನೋ ಮಾಡಬೇಕು ಅಷ್ಟೇ. ಯಾರಾದರೂ ಪರವಾಗಿಲ್ಲ, ಏನಾದರೂ ಸರಿ, ನಾನು ಇದನ್ನು ತಲೆ ಹೊಡೆದಾದರೂ ಸರಿ, ಅಥವಾ ಬೇರೆ ಲೈಫನ್ನು ಹಾಳು ಮಾಡಿಕೊಂಡು ಏನೇ ಮಗಳನ್ನ ಮನೇನ ಎಲ್ಲ ಬಿಟ್ಟು ನಾನು ಇದನ್ನು ಸಾಧಿಸಬೇಕು. ರೇಸ್ ಕುದುರೆಗೆ ಹುಚ್ಚಿರೋರು, ಇನ್ಯಾವುದೋ ಹುಚ್ಚಿರೋರೆಲ್ಲ ಹೀಗೆ. ಒಬ್ಸೆಷನ್, ಡಿಸೈರ್, ಒಂದು ಇನ್ವೆಸ್ಟ್ಮೆಂಟ್ ಅನ್ನುವಂಥ ಡಿಸೈರು ಒಂದು ಲಿಮಿಟ್ ಮೀರಿಬಿಡ್ತು. ಶೇರ್ಸಲ್ಲೋ ಅಥವಾ ರೇಸ್ ಕುದುರೆಯಲ್ಲೋ ಒಂದು ಲಿಮಿಟ್ ಮೀರಿಬಿಡ್ತು. ಏನಾಯ್ತು ಅವಾಗ? ಆ ದೇಹಕ್ಕೆ ಬೆಂಕಿ ಇಟ್ಟು ಉರಿತಾ ಇರುವಂಥ ಬೆಂಕಿಯಾಗಿ ಕನ್ವರ್ಟ್ ಆಗೋಯ್ತು. ಆ್ಯಂಗರ್, ಕೋಪ, ರೋಷ. ಯಾವಾಗ ನನಗೇನು ಬೇಕೋ ಅದು ಸಿಗದೇ ಇದ್ದಾಗ ಆ ಅಗ್ನಿ, ಇನ್ನೊಂದು ಅಗ್ನಿ ಯಾವುದು? ಆ್ಯಂಗರ್. ಬುದ್ಧ ಹೇಳುವಂಥ ಇನ್ನೊಂದು ಅಗ್ನಿ ಯಾವುದು? ಈ ಮನೆಯನ್ನು ಸುಡ್ತಾ ಇರುವಂತಹ ಅಗ್ನಿ ಡೆಲ್ಯೂಷನ್, ಭ್ರಮೆ. ಏನೋ ಒಂದು ಭ್ರಮೆನಲ್ಲಿದ್ದೀವಿ. ಹಿಂದಿನ ದುಃಖ ಭ್ರಮೆ, ಏಕೆ ಅದಾಗೋಗಿದೆ ಇವತ್ತಿಲ್ಲ, ಅಥವಾ ಮುಂದಿನ ದುಃಖ ಬರುತ್ತೆ ಅನ್ನುವಂಥ ಭ್ರಮೆ. ಈ ಡೆಲ್ಯೂಷನಲ್ಲಿ ಯಾವತ್ತಿರ್ತೀವೋ ಕರೆಂಟ್ ಮೂಮೆಂಟ್, ಪ್ರೆಸೆಂಟ್ ಮೂಮೆಂಟನ್ನು ನಾವು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಇದಿದ್ದಾಗ ನಮ್ಮ ಜೀವನ ಸಫರಿಂಗಲ್ಲೇ ಇರುತ್ತೆ. ಆ ಸಫರಿಂಗಿಂದ ಹೊರಗಡೆ ಬರಬೇಕು ಅಂದರೆ ಬುದ್ಧ ಹೇಳಿರುವಂಥದ್ದು ಈ 8 ಫೋಲ್ಡ್ ಪಾತ್. ಸದಾ ಈ 8 ಹಾದಿಯಲ್ಲಿ, 8 ಮಾರ್ಗದಲ್ಲಿ 8 ಹೆಜ್ಜೆ ಇಡ್ತಾ ನೀನು ನಡ್ಕೊಂಡು ಬಾ, ಬುದ್ಧ ಹೇಳಿರುವಂಥದ್ದು. ಬುದ್ಧನಿಗೆ ಒಂದು ಸತಿ ಪ್ರಶ್ನೆ ಕೇಳಿದ್ರಂತೆ. ಒಂದು ಫಿಲಾಸಫರ್ಸು ಮತ್ತು ಶಾಸ್ತ್ರಿಗಳೆಲ್ಲ ಬಂದು ಪ್ರಶ್ನೆ ಕೇಳಿದ್ರಂತೆ, ಭಗವಾನ್ ಬುದ್ಧ, ನೀನು ಭಗವಂತನ ಬಗ್ಗೆ ಏನೂ ಮಾತಾಡಿಲ್ಲ, ಆತ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ನೀನು ಪರಮಾತ್ಮನ ಕಡೆ ಮಾತಾಡಿಲ್ಲ, ಈಶ್ವರನ ಕಡೆ ಮಾತಾಡ್ತಿಲ್ಲ ನೀನು. ಆವಾಗ ಬುದ್ಧ ಹೇಳಿದಂತೆ, ನಿನಗೆ ಯಾವುದಾದ್ರೂ ಬಂದು ಬಾಣ, ಹಿಂದೆ ಯಾರಾದರೂ ಬಿಟ್ಟಿರೋ ಬಾಣ ನಿನ್ನ ಬೆನ್ನಿಗೆ ಬಂದು ಸಿಕ್ಕಾಕೊಂಡಿದ್ರೆ ಆ ಬಾಣ ಎಲ್ಲಿಂದ ಬಂತು? ಆ ಬಾಣ ಯಾರು ಬಿಟ್ಟಿರಬಹುದು? ಆ ಬಾಣ ಯಾರು ಮಾಡಿದ್ದು? ಎಷ್ಟು ಸ್ಪೀಡಲ್ಲಿ ಆ ಬಾಣ ಬಂತು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ. ಏನು ಮಾಡ್ತೀಯ? ಇಮಿಡಿಯೇಟಾಗಿ ಮುಲಾಜಿಲ್ಲದೆ ಆ ಬಾಣನ ತೆಗೆದು ಬಿಸಾಕ್ತೀಯ.
ಅದೇ ರೀತಿ ಹೃದಯದಲ್ಲಿ ದುಃಖ ಇದೆ, ಮನಸ್ಸಿನಲ್ಲಿ ಅಶಾಂತಿ ಇದೆ. ಇದನ್ನು ಇನ್ನೇನೇನೋ ಅನಲೈಸ್ ಮಾಡಿಬಿಟ್ಟು ಅದು ಇದು ಅಂತ ಈಕ್ವೇಷನ್ ಹಾಕಬೇಡ. ಆ ದುಃಖದಿಂದ ಇಮ್ಮಿಡಿಯೇಟಾಗಿ ಹೊರಗಡೆ ಬರೋವಂಥದ್ದು ಏನು, ಆ ಅಭ್ಯಾಸವನ್ನು ಇಟ್ಕೊ. ಆಮೇಲೆ ಬೇಕಿದ್ರೆ ನೀವು ಫಿಲಾಸಫೈಸ್ ಮಾಡಿ. ಫಸ್ಟ್ ಅಭ್ಯಾಸದಲ್ಲಿರಿ. ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅದನ್ನು ಬುದ್ಧ ಹೇಳಿರುವಂಥ ಅವನ ಆನ್ಸರ್. ಅಂದರೆ ಬುದ್ಧನ ಎಂಫಸಿಸ್ ಎಲ್ಲಿದೆ? ಎಂಫಸಿಸ್ ಅಭ್ಯಾಸದಲ್ಲಿ, ಎಂಫಸಿಸ್ ಮಾರ್ಗದಲ್ಲಿ. ನಡೀತಾ ಹೋದರೆ ನಾವು ಡೆಸ್ಟಿನೇಷನ್ ರೀಚ್ ಆಗೇ ಆಗ್ತೀವಿ ಅನ್ನುವಂಥ ಬುದ್ಧನ ಒಂದು ಮಹತ್ ಸಂದೇಶ. ಮತ್ತು ಬುದ್ಧನ ಬೇರೆ ಮತ್ತೆ ಹಲವಾರು ನೂರಾರು ವರ್ಷಗಳ ನಂತರ ಬುದ್ಧನ ಇನ್ನೊಂದು ಡಿಸೈಪಲ್, ಅಂದರೆ ಡೈರೆಕ್ಟ್ ಡಿಸೈಪಲ್ ಅಲ್ಲ, ಬುದ್ಧಿಸಮ್ ಸ್ಕೂಲಲ್ಲಿ ಬರುವಂಥ ಇನ್ನೊಬ್ಬ ಮಹನೀಯರು ಟಿಲೋಪ ಅನ್ನುವಂಥ ಒಬ್ಬ ಸಾಧಕ, ಒನ್ ಆಫ್ ದ ಟೀಚರ್ಸ್ ಆಫ್ ಬುದ್ಧಿಸಮ್. ಆ ಟಿಲೋಪ ಹೇಗೆ ಮೆಡಿಟೇಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ವೆರಿ ಪ್ರಾಕ್ಟಿಕಲ್ 6 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಅದನ್ನು ನಿಮ್ಮ ಹ್ಯಾಂಡ್ಔಟಲ್ಲಿದೆ. ಟಿಲೋಪಾಸ್ 6 ಅಡ್ವೈಸ್. ಮೆಡಿಟೇಷನ್ ಮಾಡ್ತಾ ಹೇಗೆ ನಾವು ಧ್ಯಾನದಲ್ಲಿ ಆಳವಾಗಿ ಹೋಗಬೇಕು ಅಂದರೆ ಈ 6 ಪಾಯಿಂಟರ್ಸ್ ಏನು? ಡು ನಾಟ್ ರಿಕಾಲ್. ಒಂದು ಮಂತ್ರ ಕೂಡ ರಿಕಲೆಕ್ಷನ್ ಅಲ್ವಾ? ಒಂದು ಜಪದ ಮಂತ್ರ ಇಟ್ಕೊಂಡಿದ್ದೀವಿ ಮೆಡಿಟೇಷನ್ ಅಂದರೆ ನಿಮ್ಮ ಮೆಮೊರಿನಲ್ಲಿ ಇರುವಂಥದ್ದು ಏನೋ ಒಂದು ರಿಕಾಲ್ ಮಾಡ್ತಾ ಇದ್ದೀರ. ಬೇಡ. ಡೋಂಟ್ ಇಮ್ಯಾಜಿನ್. ನಾವು ಯಾವುದೋ ಶಿವನ ಒಂದು ಮೂರ್ತಿಯನ್ನು ನೋಡ್ತಾ ಇದ್ದೀವಿ ಮೆಡಿಟೇಷನಲ್ಲಿ, ಆಕಾರವನ್ನು ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೇಡ. ಡು ನಾಟ್ ಇಮ್ಯಾಜಿನ್. ಡು ನಾಟ್ ಥಿಂಕ್. ಹಾಗಿದ್ರೆ ನಾವು ಕೇಳಿರೋದನ್ನೇ ಥಿಂಕ್ ಮಾಡ್ತಾ ಇರೋಣ. ಟಿಲೋಪ ಹೇಳ್ತಾರೆ ಡು ನಾಟ್ ಥಿಂಕ್. ಎಕ್ಸಾಮಿನ್. ಡು ನಾಟ್ ಎಕ್ಸಾಮಿನ್. ಏಕೆ ಮನಸ್ಸು ಏನು ಮಾಡುತ್ತೆ, ಯಾವ್ಯಾವ ಥಾಟ್ಸ್ ಬರ್ತಾ ಇದೆ, ಎಲ್ಲಿಂದ ಬರ್ತಿದೆ ಥಾಟ್ಸು, ಅದು ಇದು ಅಂತ ಎಕ್ಸಾಮಿನ್ ಮಾಡೋಕ್ಕೋಗುತ್ತೆ ಮನಸ್ಸು ಮೆಡಿಟೇಷನಲ್ಲಿ. ಅದೂ ಬೇಡ. ಡು ನಾಟ್ ಎಕ್ಸಾಮಿನ್. ಅಥವಾ ತುಂಬ ಥಾಟ್ಸ್ ಬರ್ತಿದೆ ಅಂದರೆ ಮೈಂಡ್ ವಿಲ್ ಟ್ರೈ ಟು ಕಂಟ್ರೋಲ್ ಇಟ್. ಥಾಟನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ. ಡು ನಾಟ್ ಕಂಟ್ರೋಲ್. ದೆನ್ ವಾಟ್ ಶುಡ್ ಯು ಡೂ? ಜಸ್ಟ್ ರೆಸ್ಟ್, ಜಸ್ಟ್ ಬಿ. ಇದೆಷ್ಟು ಕಷ್ಟ. ಬೇರೆದೆಲ್ಲ ಮಾಡಿಬಿಡ್ಬೋದು. 108 ಸತಿ ಮಂತ್ರ ಹೇಳಿದ್ವಿ, 1008 ಜಪ ಮಾಡಿದ್ವಿ, ಅದು ಇದು ಎಲ್ಲದೂ ತುಂಬ ಈಸಿ. ಅಥವಾ ಹಳೆಯದನ್ನ ಮಂತ್ರಗಳನ್ನು ನಾನು ಯಾವ್ಯಾವ್ದು ಗೊತ್ತಿತ್ತೋ ಅದೆಲ್ಲ ರಿಕಲೆಕ್ಷನ್ ಮಾಡಿದೆ. ಅಥವಾ ಶಿವನ ಅಥವಾ ವಿಷ್ಣುವಿನ ಆಕಾರವನ್ನು ನೋಡ್ತಾ ಮೆಡಿಟೇಟ್ ಮಾಡ್ತಾ ಇದ್ದೀವಿ, ಅದು ಈಸಿ. ಸುಮ್ಮನೆ ಇರುವಂಥದ್ದು ಎಷ್ಟು ಕಷ್ಟ. ಟ್ರೈ ಮಾಡಿ. ಅದರಿಂದ ಏನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನೀವು. ಏನು ನಾವು ಏನು ಅಂದ್ಕೊಳ್ತೀವಿ, ನನ್ನ ದುಃಖಕ್ಕೆ ಇರಿಟೇಷನ್ ಕಾರಣ ನನ್ನ ಗಂಡ, ನನ್ನ ಇರಿಟೇಷನ್ ಕಾರಣ ನನ್ನ ಹೆಂಡತಿ, ನನ್ನ ಇರಿಟೇಷನ್ ಕಾರಣ ಕೆಲಸದವರು, ನನ್ನ ಇರಿಟೇಷನ್ ಕಾರಣ ಸೊಸೆ, ನನ್ನ ಇರಿಟೇಷನ್ ಕಾರಣ ಅತ್ತೆ ಅಂತ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ. ರೂಮಲ್ಲಿ ಫೋನು ಎಲ್ಲದೂ ಆಫ್ ಮಾಡಿಬಿಟ್ಟು, ಟಿ ವಿ ಎಲ್ಲ ಆಫ್ ಮಾಡಿ ಸುಮ್ಮನೆ ಒಂದು ಕುರ್ಚಿ ಮೇಲೆ ಕೂತ್ಕೊಳ್ಳಿ. ನಿಮ್ಮಿಂದ ನೀವೇ ಇರಿಟೇಟ್ ಆಗೋಗ್ತೀರ. ನಿಮ್ಮ ಕಂಪ್ನಿನೇ ನೀವು ಎಂಜಾಯ್ ಮಾಡಲ್ಲ. 2 ನಿಮಿಷ ಆದಮೇಲೆ ಮನಸ್ಸೇನೋ ಕೆರ್ಕೊಳ್ಳುತ್ತೆ. 2 ನಿಮಿಷ ಆದಮೇಲೆ ನೀರು ಕುಡಿಯೋಣ ಅನಿಸುತ್ತೆ. ಇನ್ನೊಂದು ನಿಮಿಷಕ್ಕೆ ಇನ್ನೇನೋ ಯೋಚಿಸ್ಕೊಳ್ತೀವಿ. ಇನ್ನೊಂದು ನಿಮಿಷಕ್ಕೆ ಎದ್ದೇಳಿ ಎಲ್ಲೋ ಹೋಗಕ್ಕೆ ಹೋಗ್ತೀವಿ. ಅರೆ, ನಿಮ್ಮ ಕಂಪ್ನಿನಲ್ಲಿ ನಿಮಗೆ ಇರೋಕ್ಕಾಗ್ದಿದ್ಮೇಲೆ ಪಾಪ ಬೇರೆಯವ್ರಿಗೆ ಹೆಂಗೆ ಇರೋಕ್ಕಾಗತ್ತೆ ನಿಮ್ಮ ಜೊತೆ? ಅದನ್ನು ಯೋಚಿಸ್ಕೋಬೇಕು. ಈ ಮೆಡಿಟೇಷನಿಂದ ವಾಟ್ ವಿ ಡಿಸ್ಕವರ್ ಇಸ್ ನಮ್ಮ ಕಂಪ್ನಿಯನ್ನು ನಾವೇ ಫಸ್ಟ್ ಎಂಜಾಯ್ ಮಾಡೋದು ಕಲಿತೀವಿ. ಅದಾದಮೇಲೆ ನಮ್ಮಿಂದ ಬೇರೆಯವ್ರಿಗೆ ಬರೀ ಆಮೇಲಿಂದ ಬರೀ ದುಃಖ ಬರಲ್ಲ, ಇರಿಟೇಷನ್ ಬರಲ್ಲ. ನಮ್ಮ ಪ್ರೆಸೆನ್ಸ್ ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್ಸ್ ಆಗುತ್ತೆ. ಯಾವ ರೀತಿ ನಾವು ತಯಾರಾಗಬೇಕು ಅಂದರೆ ನಮ್ಮ ಪ್ರೆಸೆನ್ಸ್ ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್ ಆಗಬೇಕು. ನಾವಿದ್ದಾಗ ಎಲ್ಲೇ ಇದ್ದರೂ ಕೂಡ ಒಂದು ಮಲ್ಲಿಗೆ ಹೂ ತಂದಿಟ್ಟೋದ್ರೆ 1 ನಿಮಿಷ ಹೊರಗಡೆ ತೆಗೆದ್ರೂ ಕೂಡ ಅದರ ಸುಗಂಧ ಇನ್ನೊಂದು 2 ನಿಮಿಷ ಇರುತ್ತೆ. ಆ ರೀತಿ ನಮ್ಮ ಜೀವನ ಇರಬೇಕು. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರಿಗೆ ದುಃಖ ಆದರೂ ಕೊಡಬಾರ್ದು. ಶಾಂತರಾಗಿದ್ದು ಬಿಡಬೇಕು, ಸೈಲೆಂಟಾಗಿದ್ದು ಬಿಡಬೇಕು. ಆ ರೀತಿ ಈ ಮೆಡಿಟೇಷನ್ ಸಾಧನೆಯಿಂದ ಹೃದಯ ಪಕ್ವವಾಗುತ್ತೆ. ಬುದ್ಧ ಈ ಏನಕ್ಕೆ ಈ ಬುದ್ಧಿಸಮಲ್ಲಿ ಇದನ್ನು ಹೇಳಿರೋವಂಥದ್ದು ಅಂತ ಹೇಳಿದ್ರೆ, ಶೂನ್ಯ, ಯಾವುದು ಬೇಡ, ಏನು ಇಮ್ಯಾಜಿನ್ನು ಮಾಡಬೇಡಿ, ಏನು ನೋಡಬೇಡಿ, ಏನು ತಿಳ್ಕೊಳ್ಳೋದು ಬೇಡ, ಏನು ಮಾಡೋದು ಬೇಡ, ಯಾವುದನ್ನು ಯೋಚಿಸೋದು ಬೇಡ. ಮತ್ತೇನು ಮಾಡಬೇಕು? ಜಸ್ಟ್ ಬಿ ಇನ್ ದಟ್ ಶೂನ್ಯ ಅಂತ. ಬುದ್ಧ ಏನು ಶೂನ್ಯ ಅನ್ನೋ ಅದೇ ವೇದಗಳ ಋಷಿಗಳು ಪೂರ್ಣ ಅಂತ ಹೇಳಿದ್ರು. ಇದನ್ನು ನೀವು ಖಾಲಿ ಅಂತ ಆದರೂ ಹೇಳ್ಬೋದು, 0 ಅಂತ ಖಾಲಿ ಅಂತ ಹೇಳ್ಬೋದು, ಅಥವಾ ಪೂರ್ಣ ಅಂತಲೂ ಹೇಳ್ಬೋದಲ್ವ. ಎಂಫಸಿಸ್ಸು ಸ್ಟ್ಯಾಂಡ್ ಪಾಯಿಂಟ್ ಅಷ್ಟೇ, ನೋಡುವ ದೃಷ್ಟಿಕೋನ.
ಯಾವುದು ಬುದ್ಧನ ಟೀಚಿಂಗಲ್ಲಿ ಶೂನ್ಯ ಅಂತ ಹೇಳ್ತಿದ್ದಾನೋ ಅದನ್ನೇ ಟೆಂಪ್ರವರಿನೆಸ್ಸು ಅಂತ ನಮ್ಮ ವೇದಾಂತಗಳಲ್ಲೂ ಕೂಡ ತೋರಿಸ್ಕೊಡ್ತಾ ಇರುವಂಥದ್ದು. ಇನ್ನೊಂದು ಸ್ಟ್ಯಾಂಡ್ ಪಾಯಿಂಟ್, ಒಬ್ಬರು ಹಿಂದ್ಗಡೆಯಿಂದ ನೋಡ್ತಾ ಇದ್ದಾರೆ, ಒಬ್ಬರು ಮುಂದಿನಿಂದ ನೋಡ್ತಾ ಇದ್ದಾರೆ, ಅದೇ ಆನೆಯನ್ನೇ ನೋಡ್ತಾ ಇರುವಂಥದ್ದು ಅಷ್ಟೇ. ಆ ಒಂದು ನಾವು ದಾರ್ಶನಿಕರಲ್ಲಿ ಈ ನೋಡುವಂತಹ ಒಂದು ಸಮತಾ ಭಾವನೆಯಿಂದ ಎಲ್ಲ ದರ್ಶನವನ್ನು ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಸಾಮಿನ್ ಮಾಡೋದು ಯಾವಾಗ ಗೊತ್ತಾಗುತ್ತೋ ನಾವು ತಾತ್ವಿಕವಾಗಿ ಬೆಳೀತಾ ಇದ್ದೀವಿ ಅಂತ. ಯಾವತ್ತವರೆಗೂ ಎಲ್ಲದೂ ನಮಗೆ ಆಪೋಸಿಟ್ ಅಂತ ಕಾಣಿಸ್ತಾ ಇದೆಯೋ ಅಲ್ಲಿ ತನಕ ನಾವು ಆಧ್ಯಾತ್ಮದಲ್ಲೂ ಕೂಡ ಮುಂದೋಗಿಲ್ಲ. ಅದಕ್ಕೇ ಶ್ರೀಕೃಷ್ಣ ಯಫ್ ಪಶ್ಯತಿ ಸ ಪಶ್ಯತಿ, ಯಾರು ಅಂತರಾಳದಲ್ಲಿ ಅನಲೈಸ್ ಮಾಡಿ ಎಲ್ಲದೆಲ್ಲ ಹಾರ್ಟ್ ಆಫ್ ಎವ್ರಿ ಫಿಲಾಸಫಿ ಆ ಏಕತ್ವವನ್ನು ನೋಡುವಂಥ ದೃಷ್ಟಿಕೋನ ಯಾವಾಗ ಬರುತ್ತೋ ಆಧ್ಯಾತ್ಮದಲ್ಲಿ ಬೆಳೀತಾ ಇದ್ದೀವಿ ಅಂತ. ಸೊ ಈ ಮೆಡಿಟೇಷನ್ಗೆ ನೀವು ಈ ಪಾಯಿಂಟರ್ಸನ್ನು ಯೂಸ್ ಮಾಡ್ಕೊಳ್ಬಹುದು. ಏನೇನೋ ಮಾಡುವಂಥದ್ದು ಬೇಡ, ನಮ್ಮ ಸ್ವಸ್ಥಿತಿಯಲ್ಲಿ ಅದಿದ್ದಾಗ ಆ ಸತ್, ಆ ಆತ್ಮಚೈತನ್ಯ ಇರುವಿಕೆ ನಿಮಗೆ ಅರಿವಾಗುತ್ತೆ. ಆ ಅರಿವಿನಲ್ಲೇ ಮತ್ತೊಮ್ಮೆ ರೆಕಗ್ನಿಷನ್, ಹೊಸದೇನೋ ಬಂದು ಅಲ್ಲಿ ಕೂರಲ್ಲ, ಇರುವಂಥದ್ದನ್ನೇ ನೋಟಿಸ್ ಮಾಡುವಂಥ ದೃಷ್ಟಿಕೋನ ನಮ್ಮಲ್ಲಿ ಬರುತ್ತೆ. ಸೊ ಟು ಸಮಿಟ್ ಅಪ್, ಬುದ್ಧನ ಒಂದು ಮಿಡಲ್ ಪಾತಲ್ಲಿ ನಾವು ಜೀವನದಲ್ಲಿ ನಡೆಯೋದಕ್ಕೆ ಶುರು ಮಾಡಬೇಕು. ನಾರ್ ಎಕ್ಸೆಸ್ ನಾರ್ ಡಬಲ್ ಎಕ್ಸೆಲ್, ಮೀಡಿಯಮ್ ಸೈಜಲ್ಲಿ ಊಟ ತಿಂಡಿ, ಟ್ರಾವೆಲ್, ಬಿಸ್ನೆಸ್, ಮನಿ, ಬ್ಯಾಲೆನ್ಸ್ ಎಲ್ಲದರಲ್ಲೂ ಮಿಡಲ್ ಪಾತ್, ಹ್ಯಾಪಿ ಮಿಡಲ್ ಪಾತ್ ಅದು. ಮತ್ತು ಎರಡನೇದು ಸಫರಿಂಗಿಂದ ಓಡ್ತಾ ಇದ್ದರೆ ಯಾವತ್ತೂ ಕೂಡ ಆ ಸಫರಿಂಗ್ ಯಾವತ್ತೂ ಕೂಡ ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾನೆ ಇರುತ್ತೆ. ವೈಲ್ಡ್ ಅನಿಮಲ್ಸನ್ನ ಹ್ಯಾಂಡಲ್ ಮಾಡೋಕ್ಕೆ ಇದು ಕೊಡ್ತಾರಲ್ಲ ಟ್ರಿಕ್ಕು, ನೀವು ನಿಂತು ಬಿಡಿ ಒಂದು ಕಡೆ, ಅದರಿಂದ ಓಡಕ್ಕೆ ಹೋಗಬೇಡಿ. ಚೀತಾ 60 or 120 ಕಿಲೋಮೀಟರ್ಸಲ್ಲಿ ಓಡುತ್ತೆ, ನಿಮ್ಗೆ ಏನು ಮಾಡಿದ್ರೂ ಓಡೋಕ್ಕಾಗಲ್ಲ. ಸೊ ನಿಂತು ಬಿಡಿ, ಆವಾಗ ನಿಮ್ಮನ್ನು ಅಟ್ಯಾಕ್ ಮಾಡೋದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಸಫರಿಂಗ್ ಅಂತ ಸಫರಿಂಗಿಂದ ಯಾವುದೋ ಒಂದು ಕಡೆ ಓಡ್ತಾ ಇರೋದಲ್ಲ, ಆ ಸಫರಿಂಗ್ ಎಲ್ಲಿಂದ ಬರ್ತಿದೆ, ಯಾವುದಕ್ಕೋಸ್ಕರ ಬರ್ತಿದೆ ಅದನ್ನು ಅನಲೈಸ್ ಮಾಡ್ಕೊಳ್ಳೋದು ನಿಲ್ಲೋದಲ್ಲಿ, ಆಮೇಲೆ ಆ ಸಫರಿಂಗನ್ನು ಹ್ಯಾಂಡಲ್ ಮಾಡ್ಕೊಳ್ಳೋದು. ಅದು ಬುದ್ಧನಿಂದ ಕಲಿಬೇಕಾಗಿರುವಂಥದ್ದು ಇನ್ನೊಂದು. ಮೂರನೇದು, ಈ 8-fold ಪಾತನ್ನು ನಾವು ಯಾವುದೇ ಮಾರ್ಗದಲ್ಲಿರಲಿ ಎಲ್ಲರಿಗೂ ಕೂಡ ಹೊಂದುವಂತಹ ಮಾರ್ಗ, ಆ ಮಾರ್ಗದಲ್ಲಿ ಇರುವಂಥದ್ದು. ಮತ್ತು ಸಹಜವಾಗಿ ಎಷ್ಟಾಗುತ್ತೋ ಅಷ್ಟು ಧ್ಯಾನದ ಅಭ್ಯಾಸದಲ್ಲಿ ನಾವಿದ್ದಾಗ ಮೈಂಡ್ ಕಾಮ್ಸ್ ಡೌನ್. ಬ್ರೀದಿಂಗ್ ಆ್ಯಂಡ್ ಮೈಂಡ್, ಪ್ರಾಣಾಯಾಮ, ಮೆಡಿಟೇಷನ್ ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡಾಗ 5 ನಿಮಿಷ 10 ನಿಮಿಷ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ನಾವು ಮಾಡ್ತಾ ಇದ್ದಾಗ ಲೈಫ್ ವಿಲ್ ಬಿ ವೆರಿ ವೆರಿ ಪೀಸ್ಫುಲ್. ಅದನ್ನು ಹೇಳ್ತಾ ಇವತ್ತು ಈ ಯೋಗನಿಕೇತನ್ ಆಶ್ರಮನಲ್ಲಿ ಇನ್ನಷ್ಟು ಸಾಧನೆ ಮುಂದುವರಿಲಿ. ನಿಮ್ಮ ವೃಂದ ಬಹಳ ಚೆನ್ನಾಗಿದೆ, ಎಲ್ಲರೂ ಕೂಡ ಒಂದು ಒಳ್ಳೆಯ ಮನೋಭಾವದಿಂದ, ಗುರುಭಕ್ತಿಯಿಂದ, ಆಧ್ಯಾತ್ಮದ ಪಥದಲ್ಲಿ ಇನ್ನಷ್ಟು ಮುಂದೆ ಹೋಗಬೇಕು ಅನ್ನುವಂಥ ಹಂಬಲದಲ್ಲಿ ಎಲ್ಲರೂ ಕೂಡ ಬಂದು ನಿತ್ಯವೂ ಕೂಡ ಸಾಧನೆ ಆಗ್ತಾ ಇದೆ. ಮಾತಾಜಿಯವರ ಗೈಡೆನ್ಸಲ್ಲಿ ಇನ್ನಷ್ಟು ನಿಮ್ಮ ಸಾಧನೆ ಮುಂದೆ ಬರಲಿ ಅನ್ನುವಂಥ ಹಾರೈಕೆ ಹೇಳ್ತಾ, ನಿಮ್ಮೆಲ್ಲರ ಕುಟುಂಬದಲ್ಲಿ, ನಿಮ್ಮೆಲ್ಲರ ಮನಸ್ಸಲ್ಲಿ, ನಿಮ್ಮೆಲ್ಲರ ಮನೆಗಳಲ್ಲೂ ಪೂರ್ಣವಾಗಿ ಅಷ್ಟೈಶ್ವರ್ಯ, ಶಾಂತಿ, ನೆಮ್ಮದಿ, ಆರೋಗ್ಯ ಪೂರ್ಣವಾಗಿರಲಿ ಅನ್ನುವಂತಹ ಆಶೀರ್ವಾದವನ್ನು ಹೇಳ್ತಾ ನಾವಿವತ್ತು ಈ ಪ್ರವಚನವನ್ನು ಮುಗಿಸ್ತಾ ಇದ್ದೀವಿ. ಈ ಪ್ರವಚನ ಬುದ್ಧ ಈಸ್ ಎ ಸಿಂಬಲ್ ಫಾರ್ ಮೆಡಿಟೇಷನ್. ಇವತ್ತು ಮೆಡಿಟೇಷನ್ ಅಂತ ನೀವು ಟೈಪ್ ಮಾಡಿದ್ರು ಗೂಗಲಲ್ಲಿ ಬುದ್ಧ ಬಂದುಬಿಡ್ತಾನೆ. ದಟ್ ಪಾಪ್ಯುಲಾರಿಟಿ ಆಫ್ ಬುದ್ಧ ಪೌರ್ಣಿಮೆಯಂದು ಸತ್ಸಂಗ ಆಗಿದೆ. ಇನ್ನೊಂದು 5 ನಿಮಿಷದ ಒಂದು ಸೌಂಡ್ ಮೆಡಿಟೇಷನ್ ಧ್ಯಾನವನ್ನು ಮಾಡಿ ಇವತ್ತಿನ ಸತ್ಸಂಗ ಪೂರ್ಣ ಮಾಡೋಣ. ತದನಂತರ